ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ಆಸಕ್ತಿ ಮೂಲಕ ಕಾಮ ಉಂಟಾಗ್ತದೆ. ಹೌದು. ಅದಕ್ಕೆ ಯಾವ್ದಾರ ಅಡ್ಡಿಯನ್ನು ಮಾಡಿದ್ಕೂಲ ಕ್ರೋಧ ಬರ್ತೈತಿ, ಸಿಟ್ಟು ಬರ್ತೈತಿ. ಕ್ರೋಧದಿಂದ ಏನಕತಿ ಅನರ್ಥಗಳು ನಟಿಸ್ತಾವ. ಸಿಟ್ಟು ಬಂದಿ ಅಂದ್ರೆ ಹೊಡಿತೀವಿ, ಪೀಡಾ ಕೊಡ್ತೀವಿ, ಹಿಂಸಾ ಮಾಡ್ತೀವಿ. ಅವಾಗ ಬುದ್ಧಿ ಭ್ರಮ ಆಕೈತಿ. ಅದು ಬುದ್ಧಿ ಭ್ರಮದಿಂದ ನಾಶ ಆಗಿ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ವಿಷಯಗಳ ನೆನಪು ಮಾಡ್ತಾವ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಸೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಬುದ್ಧಿ ಕೆಟ್ಟ ಮ್ಯಾಗ ಏನದ ಇದ ಲೆಕ್ಕಕ್ಕೆ ಬರೋದಿಲ್ಲ. ಈ ವಿಚಾರ ಮಾಡೋ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತದೆ. ಎಂದು ಉದ್ಧಾರ ಆಗ್ಬೇಕು? ಇದು ಎದರಿಂದ? ಇದು ವಿಷಯಗಳ ನೆನಪಿನಿಂದ. ಇಲ್ಲಿ ಅಷ್ಟೆಲ್ಲ ಅನರ್ಥಗಳಾಗ್ತವೆ. ಬಾಳೆ ನೆನಪು ಮಾಡಿರ ಈ ನಮೂನಿ ಅನರ್ಥಗಳಾಗ್ತಾವ ನೋಡ್ರಿ. ವಿಷಯಗಳ ಇದನ್ನ ಮಾಡೋದ ಹೋದ್ರೆ ಬಾಳೆ ಅಂದ್ರೆ ಏನೈತೆ ಅದ್ರ ನಿನಗೆ ಹೆಚ್ಚಿಂದ? ಬಾಳೆ ನೆನಪಿನ್ಯಾಗ ಕಾಲ್ ಕಳೆದವ್ರ ಹಣೆ ಬರ ಹಿಂಗೈತಿ. ಬುದ್ಧಿ ಭ್ರಮ ಆಗಿ ತಿರುದು ಹುಚ್ಚಿದ್ದ ಅಡ್ಡೆ ಆಡ್ತ. ನಾವು ಬಾಳೆ ಚಿಂತೆ ಇಲ್ದವಂಗ ಬಾಳೆ ಗಿಡ ಅಂತೇಳಿ, ನೀವು ಚಲೋ ತಂಗ ಬಾಳೆ ಮಾಡವ ಅದನ್ನ ಮಾಡವ ಬಾಳೆವಂತ ಅಂತೇಳಿ. ಏನಾಗ್ಯಾರ ನೋಡ್ಕೊಂಗಾರ. ಬಾಳೆ ನೆನವನಾಗ ಇದ್ದವ್ರು ಆರಾಮದಾರ ನೋಡು. ಅದು ಸುಖ ಕೊಡ್ತೈತೇನ ನಿನಗೆ? ಕೊಟ್ಟೈತೇನ? ಯಾರು ಅದನ್ನ ನೆನಪು ಮಾಡಿ ಸುಖ ಹೊಂದಿದವ್ರು ಜಗತ್ತಿನ ಇತಿಹಾಸದೊಳಗೆ ಕಂಡಿಯೇನ? ಹೌದಿಲ್ಲ? ಬಾಳೆ ಅಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವುಗಳ ನೆನಪು ಮಾಡೋದು, ಅವುಗಳ ಸಂಗ್ರಹ ಮಾಡೋದು, ಅವುಗಳ ಸಂಪರ್ಕ ಮಾಡೋದು. ಹೌದಿಲ್ಲ? ಅದರಿಂದ ಸುಖ ಹೊಂದಬೇಕು ಅನ್ನೋ ತಪ್ಪತ್ತೀವಿ. ಅದರಿಂದ ಪರಿಣಾಮ ಏನಾಯ್ತು? ಇಲ್ಲಿ ತನಕ ಬಾಳೆ ಮಾಡಿದೆಯಲ್ಲ, ಬಾಯಿ ಬಗಡಾತ್ ಮುಕ್ಕಳಿ ತಗಡಾತೆ ಅಲ್ಲಿ ಮಠ ಮಾಡಿದ್ದಲ್ವ. ಇನ್ನೂ ಹೊಳಿವಲ್ದ ಇದ್ರಾಗ ಏನೈತೆ ಅನ್ನೋದು ನಿಮಗೆ? ಇನ್ನಾದರೂ ಹೀಸಬಾರದೆ ಮನುಜ. ಇದಕ್ಕೆ ಈ ಬಾಳ್ಯಾಕ ಇನ್ನ ಬಾಳ್ಯಾಕ ಬಡ್ಕೋತಿಯಲ್ಲ ಮುದುಕಾದ್ರು. ಬಳೆ ಅದ ಹೆಸನ ಮತ್ತೊಂದು ಏನು ಇಲ್ಲ ನಿನಗೆ. ಅದ ವಾಸನ ಕಟ್ಕೊಂಡು ಸೇರಿ ಬಿಡ್ತೈತಿ, ಮತ್ತೆ ಹುಟ್ಟಿ ಬಿಡ್ತೈತಿ. ಹೌದಿಲ್ಲ? ಯಾರು ವಿಚಾರ ಮಾಡೋರು ಇದನ್ನ ಏನು ಕೊಟ್ಲಿ ನೀ ಬಾಳೆ? ಎಷ್ಟು ದಿನ ನಾನು ನಿನ್ನ ಕಣ್ಣಾಗ ಕಣ್ಣಿಟ್ಟು ಮಾಡೀನಿ, ನನಗೇನು ಕೊಟ್ಟು ನೀನು ಅಂತ ವಿಚಾರ ಮಾಡೋರು ಯಾರಿದ್ದೀರಿ ಹೇಳಿ? ಒಬ್ರರ. ಎದಕ್ಕೆ ಬಡ್ಕೊಂಡು ಕೆಲಸ? ಇದು ಬಡ್ಕೊಂಡು ಸತ್ತು ಹುಟ್ಟು ಬರೋದು ಬಾಳಕ್ಕೆ ಬಡ್ಕೋತೈತಿ. ವಿಷಯದ ಸಂಪರ್ಕಕ್ಕೆ ಬಡ್ಕೊಂಡು ಸತ್ತು ಹೋದ ಕೆಲಸ. ಅದ್ರ ಪರಿಣಾಮ ಏನಾಗೈತಿ ವಿಚಾರ ಮಾಡೋದಿಲ್ಲ. ಹಿಂತಿರುಗಿ ನೋಡ್ಕೋ. ಸಿಂಹಾವಲೋಕನ ಮಾಡುವಂತಾರೆ. ಹೌದಿಲ್ಲ? ಸಿಂಹ ಹೋದ ದಾರಿ ಹೊಳ್ಳಿ ನೋಡ್ತದ. ಏನ್ ಬಂದ ದಾರಿಯನ್ನು ಹೊಳ್ಳಿ ನೋಡ್ತದೆ. ಎಲ್ಲಿಂದ ಬಂದಿನ ಅಂತ. ನಾವು ಹಂಗೆ ಬಂದ ದಾರಿ ನೋಡ್ಕೋಬೇಕು. ಬರೀ ದುಃಖದಾಗ ಬಂದಿವಿಲ್ಲ. ಏನಾರ ಒಂದು ಈಟಾರ ಹೇಳಷ್ಟರ ಒಂದು ಲವಲೇಶರ ವಿಚಾರ ಮಾಡೋ ಹೊಳಿತೈತಿ. ಇದು ಸುಳ್ಳ ಮಾಡಿನ ಇದು ಕೂಡ ಗುದ್ದಾಡಿ ನಾನು ಇದ್ರಾಗ ಹೇಳು ಲಾಭ ಇಲ್ಲ. ಬಡ್ಕೊಂಡು ಬಾಳ್ಯಾಕ ಎಲ್ಲ ಗುಡ್ಡ ಕಲ್ಲು ಹೊತ್ತಂಗ ಆತನ್ನು ಹೊಳಿಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿತೈತಿ ಇದು ನಿರರ್ಥಕ ಶ್ರಮ. ಇದಕ್ಕಾಗಿ ಬಡ್ಕೋದು. ವಿಷಯ ನೆನಪು, ವಿಷಯಗಳ ಸಂಪರ್ಕ, ವಿಷಯಗಳ ವ್ಯವಹಾರದಾಗ ಎಲ್ಲ ಜೀವನ ಆಯುಷ್ಯ ಎಲ್ಲ ಕಳೆದ್ನೆಲ್ಲ. ಎಲ್ಲ ವ್ಯರ್ಥ ಆತಲ್ಲ ಜನ್ಮ. ಮನುಷ್ಯನ ಜನ್ಮದ ಲಾಭ ಮಾಡ್ಕೊಳ್ಳಿಲ್ಲ ನಾವು. ಬರೀ ಅವ ಸುಖರೂಪ ಅಂತ ಅನಿಸ್ತದೆ. ವಿವೇಕ ಇಲ್ಲದವ್ರಿಗೆ ಅವ ಸುಖರೂಪ ಅಂತ ಅನಿಸ್ತದೆ. ಬಾಳೆಗೆ ಬಡ್ಕೊಂಡು ನಾವು ಅವಿವೇಕಿ. ನಾವು ವಿವೇಕವಂತರ ಅದ್ರಕ್ಕೆ ಮಹತ್ವ ಕೊಡು. ಸುಳ್ಳು ಅಂತ ತಿಳ್ಕೊಂಡು ಅದ್ರ ಆಟ ಆಡ್ತಾರೆ. ಕರೆ ಅಂತ ತಿಳ್ಕೊಂಡು ಮಾಡೋದಿಲ್ಲ. ನಾಟಕ. ಅವ್ರು ಇದ್ದೂ ಇಲ್ದಂಗೆ ಇರ್ತಾರೆ. ಎಲ್ಲದ್ರಾಗೂ ಇರ್ತಾರೆ, ಆದ್ರೆ ಹಚ್ಕೊಳ್ಳೋದಿಲ್ಲ. ಅವ್ರು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡ್ತಾರೆ.
ಯಾರದೇವ್ ಹಂಗ ಇದು ಸುಳ್ಳು ಅಂತ ತಿಳ್ಕೊಂಡು ಬಳೆ ಮಾಡೋರು ಯಾರದ್ರಿ? ಅವ ಆರಾಮಿರ್ತಾನ, ಹೌದಿಲ್ಲ? ಕರೆ ಅಂತ ತಿಳ್ಕೊಂಡು ಅವ್ರಿಗೆ ಹೊಟ್ಟೆ ಬೇನೆ ಹತ್ತತಿ, ಹೌದಿಲ್ಲ? ಹ್ಮ್ ಬಾಳೆದಾಗ ಆಸಕ್ತಿ ಐತು ಏನು ಕಡಿಮೆ ಆಗಿತ್ತು ನೋಡ್ಕೋರಿ. ಇಷ್ಟು ವರ್ಷ ಆದ್ರೂ ಇನ್ನೂ ಹೋಗ್ಬಲ್ಲ ಅಂದ್ರೆ ವಿವೇಕ ಇಲ್ಲದಕ್ಕೆ. ಎಲ್ಲಿ ಮಟ್ಟ ನಮ್ಮಲ್ಲಿ ವಿವೇಕ ಉದಯ ಆಗೋದಿಲ್ಲ, ಅದ್ರ ದೋಷ ದರ್ಶನ ಆಗೋದಿಲ್ಲ ನಮ್ಗೆ. ಏನಾಗೈತಿ ಮುಗ್ಗಿ? ಬಾಳೆ ಸುಖ ಕೊಡ್ತೈತೆ ಸಂಬಂಧ ಅದ್ರ ನೆನಪಿನಾಗ ಕಾಲು ಕಳಿತೀವಿ. ಕೊಟ್ಟೈತೆ ವಿಚಾರ ಯಾವಾಗ ವಿಚಾರ ಮಾಡೋನು? ಎಂದ ಶಾನ್ಯಪ್ಪ ಆಗುವುದು ನೀವು? ಎತ್ತಾಗ ಹೊಂಟಿರಿ ನೋಡ್ಬೋದು. ಬಹಿರ್ಮುಖ ವೃತ್ತಿ ಕಡೆ ಐತಿವೆ, ನಾವು ಒಳಗೆ ಅಂತರ್ಮುಖಿ. ಎಲ್ಲಿ ಸುಖ ಹೊಂದಿದ್ನಿ ಎಲ್ಲ ಕೈ ಬಿಟ್ಟಾಗ, ಬಾಳೆದ ನೆನಪೆಲ್ಲ ಕೈ ಬಿಟ್ಟು ಅಂತರ್ಮುಖಿ ಆದಾಗ ಅನುಭವ ಮಾಡ್ಕೊಂಡಿದ್ವಿ. ಆನಂದದ ಆರಾಮ್ ಇದ್ನಿ ಅಂತ ಹೋಗಿದ್ದಿ. ಇದ್ರ ವಿಷಯಗಳ ಸಂಪರ್ಕ ಹೋಗಿ ಮಾಡಿದ್ರೆ ಆರಾಮ್ ಕೊಟ್ಟೈತೆ ನೋಡ್ಕೊ. ಎಚ್ಚರಿಕೆ ವ್ಯವಹಾರ ಎಲ್ಲ ದುಃಖನ, ದುಃಖದಿಂದ ತುಂಬಿದ. ಬುದ್ಧ ಅದನ್ನ ಹೇಳಿದ, ಜಗತ್ತು, ಈ ಜಗತ್ತಿನ ವ್ಯವಹಾರ ದುಃಖ ರೂಪಿ ಅದ ಅಂತ. ಇದನ್ನ ಅಡಗಿಸಿದಾಗ ಸುಖ ನಮ್ಗೆ ಅನುಭವ ಬರ್ತದೆ. ಇದನ್ನ ನೆನಪಿಲ್ದಾಗ ಆರಾಮ ಐತಿ. ಬಾಳೆದ ನೆನಪು ಮಾಡ್ಕೊಂಡು ಆರಾಮಿದ್ದಾವ ಯಾವ್ದ ಹೇಳ್ರಿ? ನೀವು ವಿಶ್ರಾಂತಿ ಹೊಂದ್ಬೇಕಂದ್ರೆ ಇದನ್ನ ನೆನಪು ಎಲ್ಲ ಬಾಳೆ ಎಲ್ಲ ಹಾರಿಗೆಡದು ಹೋದಾಗ ಆರಾಮಿರ್ತೀನಿ, ಹೌದಿಲ್ಲ? ದಿನನಿತ್ಯ ನಾವು ನಿದ್ದೆ ಒಳಗೆ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕನೆ ಬಾಳೆದ ನೆನಪೆಲ್ಲ ಕೈ ಬಿಟ್ಟಿರ್ತಿಲ್ಲ, ಬಾಳೆದ ನೆನಪೆಲ್ಲ ಹಾರಿಗೆಡದು ಹೋಗಿರ್ತಿಲ್ಲ. ಏನಿತ್ತು ಅಲ್ಲಿ? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ನೆನಪು ಮಾಡ್ಕೊಂಡು ನಿದ್ದೆ ಹತ್ತಿತ್ತ ನಿನ್ಗೆ? ಆರಾಮ ಇರ್ತಿತ್ತ ನಿನ್ಗೆ? ಅದನ್ನು ಉಣ್ಬೇಕು ತಿನ್ಬೇಕು ಅನ್ನೋ ಆಶೆ ಇತ್ತನ ಅಲ್ಲಿ? ಇಲ್ಲಿ ದೇಹ ಭಾವ ಇದ್ದಿದ್ದಿಲ್ಲ, ಸಂಬಂಧ ತಪ್ಪಿತ್ತು. ಹಂಗೆ ನಿದ್ಯಾಗಿ ಹೆಂಗಿದ್ದಿ ಹೀಗೂ ಹಂಗೆ ಎಚ್ಚರಿಕೆಯಾಗಿರಕ್ಕೆ ಕಲಿ. ಜನ್ಮ ಜನ್ಮಾಂತರ ಬಾಳೆ ನೆನಪು ಮಾಡ್ಕೊತ ಬಂದಿ. ಇದೊಂದು ಜನ್ಮದಾಗ ಅದ್ರ ನೆನಪು ಬಿಟ್ಟು ಆರಾಮನ ಭಾವದಾಗ ಇರಕ್ಕೆ ಕಲಿ. ಬರ್ತೈತೆ ಮಾಡಾಕ ನಿನ್ಗೆ ಈ ಅಭ್ಯಾಸ. ಸತತ ಇದ ಚಿಂತನದಾಗ ಅದರ ಬಗ್ಗೆ, ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇದ್ರ ಲಕ್ಷ ಬಟ್ಟ ಚಂದಾಗಿ ಕೇಳ್ಕೊಂತ ಅದನ್ನ ಮನನ ಮಾಡ್ಕೊಂತ ಇದ್ದಾಗ ಬಾಳೆ ಚಿಂತಿ ಬಿಟ್ಟಿರಾಕ್ ಬರ್ತೈತಿ ನಮ್ಗೆ. ಮತ್ತು ಬರ್ತಾವ, ಅದ ನೆನಪು ಬರ್ತಾವ. ಇದು ಇಲ್ಲದಕ್ಕೆ, ಇದರ ಅಭ್ಯಾಸ ಇಲ್ಲದಕ್ಕೆ ಅದರ ನಡೆದಕ್ಕೆ ಜೋರ. ಆತ್ಮಚಿಂತನ ನಡೀತೀವಿ ಅಂದ್ರೆ ಅನಾತ್ಮಚಿಂತನ ಎಲ್ಲ ಬಂದ್ ಆಗಿಬಿಡ್ತೈತಿ. ಅದಕ್ಕೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ಎಡೆಬಿಡದೆ ಸ್ವಲ್ಪ ಅದಕ್ಕೆ ಅವಕಾಶ ಕೊಟ್ಟೆ ಅಂದ್ರೆ ಬಂದ ಬಾಳೆ ಚಿಂತನ ನುಸುಳ್ಬಿಡ್ತೈತಿ. ಬಿಟ್ಟು ಕೂಡಲೇ ಬಂದಾದ ಕೂಡಲೇ ಅದ ವ್ಯವಹಾರ ಅಲ್ಲ, ಬಿಡು ನನ್ನ ಅಂದ ಕೂಡಲೇ ಬಂದ್ ಬಿಡ್ತೈತಿ. ಬಿಟ್ಟೆ ಅಂದ್ರೆ ಇದ ಚಿಂತನೆ ನಡೆದಿತ್ತಂದ್ರೆ ಅದಕ್ಕೆ ಅವಕಾಶ, ಅದಕ್ಕೆ ಎಡೆಬಿಡದೆ ಆತ್ಮಚಿಂತನದ ಅಭ್ಯಾಸ ಯಾವ ಮಾಡ್ತಿರ್ತಾನ ಅವಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಸ್ವಲ್ಪ ಅದಕ್ಕೆ ಕಿಂಡಿ ಕೊಟ್ಟಿ ಅದು ಬಂದು ಸೇರಿ ಬಿಡ್ತೈತಿ. ಸೇರಿ ನಿನ್ನ ಏನು ಎಷ್ಟು ನೀ ಶಾನೆ ಅದೇನೆ ಅಂದ್ರೆ ಒಳಗೆ ಹೋಗ್ತೆ ಅಂದ್ರೆ ಎಲ್ಲ ಕೆಡಿಸಿ ಬಿಡ್ತೈತಿ. ಅದಕ್ಕೆ ಅದರ ನೆನಪು ಮಾಡ್ದಂಗೆ ಇರೋರು ಯಾರು? ಯಾವಾಗಲೂ ಆತ್ಮಚಂದ್ರ ಎಡೆಬಿಡದೆ. ಅದಕ್ಕೆ ತಿಳಿದವರು ಅದರ ನೆನಪು ಬರ್ದಂಗೆ ಯಾವಾಗಲೂ ಆತ್ಮಾನುಸಂಧಾನದ ಅಭ್ಯಾಸದ ತೊಡಗಿರ್ತಾರೆ. ಅದ ಸಾಧುಗಳ ಲಕ್ಷಣ. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ತೊಡಗಿರುವುದೇ ಸಾಧುಗಳ ಮುಖ್ಯ ಲಕ್ಷಣ ಅಂತ. ಅವಾಗ ಸಾಧು ಅಂತ. ಜಗತ್ತಿನ ನೆನಪು ಇಲ್ಲ ಅವಾಗ, ಅದರಿಂದ ಏನೂ ಲಾಭ ಇಲ್ಲ ಅನ್ನುವಂಥ ದೃಢವಾದ ತಿಳುವಳಿಕೆ ಅವಾಗ ಇರ್ತೈತಿ. ಅದಕ್ಕೆ ಅದನ್ನು ನಾವು ಮಾಡಕ್ಕೆ ಹೋಗೋದಿಲ್ಲ. ಅದರ ನೆನಪು ಮಾಡೋದ್ರಿಂದ ಅನರ್ಥಗಳದಾವು. ಎಳ್ಳಷ್ಟೂ ಸುಖ ಅದರಾಗಿಲ್ಲ. ಅದರ ನೆನಪು ಕೈ ಬಿಟ್ಟಾಗ ನಮ್ಗೆ ಅನುಭವ ಬರ್ತೈತಿ. ಅಲ್ಲಿ ತಿಳಿಯಲ್ಲೇ ಮರೆತಿರ್ತಿ ನಿದ್ದೆಯೊಳಗೆ. ಇಲ್ಲಿ ತಿಳಿದಿರ್ಬೇಕಾಗೈತಿ ಅದ್ರಾಗ ಏನೂ ಇಲ್ಲ ಅಂತ ದೋಷವನ್ನು ಕಂಡ ತಿಳಿದ ಕೈ ಬಿಟ್ಟಿರ್ಬೇಕು. ಅದು ನಿಜವಾದ ಆ ಅರಿವಿನ ಮೂಲಕ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ವಿಚಾರ ಮಾಡಿ ಬಿಟ್ಟಾಗ ತಿಳಿದ ಕೈ ಬಿಡ್ಬೇಕು. ನಾವು ಅಜ್ಞಾನದೊಳಗೆ ತಿಳಿಯಲ್ಲೇ ಅಡಗಿರ್ತೈತಿ ಅದು, ಮತ್ತು ಅದು ವ್ಯಕ್ತ ವಾಸನೆ ಹಂಗೆ ಇರ್ತಾವ. ಅದೇನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಮತ್ತು ಉಂಟಾಕೈತಿ ಎಚ್ಚರ ಆದ ಕೂಡಲೇ. ತಿಳಿದು ಕೈ ಬಿಟ್ಟ ಸಮಾಧಿ ಸ್ಥಿತಿಯನ್ನು ಹೊಂದಿದ್ದ ಅಂದ್ರೆ ಉತ್ಥಾನಾದ್ರೂ ಅವಾಗ ಬಾಧೆ ಆಗೋದಿಲ್ಲ. ಯಾಕೆ ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ ಅವನು, ಅದ್ರಾಗ ಏನೂ ಲಾಭ ಇಲ್ಲ ಅಂತ.
ನೋಡಾರ ದೃಷ್ಟಿ ಒಳಗೆ ಅಷ್ಟೇ ಅದ್ರಾಗ ಅವ್ನು ಅಲ್ಲಿ ಇರೋದೇ ಇಲ್ಲ, ಅವ್ನು ಲಕ್ಷ್ಯ ಇಲ್ಲ. ಕಮಲದಲ್ಲಿ ನೀರಾಗೈತೆ ಅಂದ್ರು ಅದು ಒಂದು ಹನಿ ನೀರು ಹತ್ತಿ ಅನ್ನಂಗಿರ್ತದೆ, ಅಲಿಪ್ತ ಆಗಿರ್ತದೆ. ಹಂಗ ಅವ ಅದ್ರಾಗ ಏನೂ ಲಾಭ ಇಲ್ಲ ಅಂತ ಸಂಬಂಧ ತಪ್ಪಿಸ್ಕೊಂಡಿರ್ತಾನ ಆತ್ಮಭಾವದೊಳಗೆ. ಹಂಗೆ ನಾವು ಅಭ್ಯಾಸ ಮಾಡಿದಾಗ ಅದು ಬರ್ತೈತಿ. ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಬೇಕಲ್ಲ. ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು, ಏನನ್ನು ಚಿಂತೆ ಅನೇಕ ಆಲೋಚನೆಗಳನ್ನು ಮಾಡದೆ. ಆ ಅಭ್ಯಾಸ ನಮಗೆ ಗಟ್ಟಿ ಆಗ್ಬೇಕಲ್ಲ. ಯಾವ ರೂಪನೂ ಬೇಡ, ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಅಂತ ಮರೆಯದೆ ಆ ಆನಂದದ ಎಚ್ಚರಿಕೆಯನ್ನು ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ಪುನಃ ನಿನಗೆ ಅಜ್ಞಾನ ಮುಸುಕಬಾರದು. ಮತ್ತಿದ್ರ ಬೀಳಬೇಡ. ವಾಸನೆ ವಿರಿಸದೆ ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ. ನಮ್ಮಿಂದ ಎಡೆಬಿಡದೆ ಯಾವ ಅಭ್ಯಾಸ ಮಾಡ್ತಾನ ಅವಾಗ ಸಾಧ್ಯತೆ ಹೊರತು ಯಾವಾಗಟ ಮುಂಜಾನೆ ಅಟ್ಟು ಸಂಜೆ ಮುಂದಟ್ಟು ಮಾಡಂಗಿ ಉಗ್ಗಿ ಟೈಮ್ನಾಗ ಬರೀ ಅದನ್ನೇ ಮಾಡ್ತೀವಿ. ಯಾರ್ಯಾರಿಗೆ ಅದೇದ್ರಾಗ ಸುಖ ಬುದ್ಧಿ ಐತಿ ಅವ್ರು ಅದೇ ನೆನಪಿನಾಗ ಕಾಲು ಕಳೀತಾರ. ಹೌದಿಲ್ಲ? ನಿಜವಾದ ಸುಖದ ನೆನಪಿನಾಗ ಇರ್ಬೇಕನ್ನೋರು ಎಲ್ಲಿದಾರ? ಇದ್ರಾಗ ಐತನ್ನೋ ತಪ್ಪು ತಿಳುವಳಿಕೆಯಿಂದ ವಿಷಯ ಚಿಂತನದಾಗ ಕಾಲು ಕಳೀತಾನ ನಾವು, ಬಾಳೆ ಚಿಂತನದಾಗ. ಆ ವಿಷಯ ಅಲ್ಲ, ಅದಕ್ಕಾಗಿ ಮುದುಕಾದಿಲ್ಲ. ಸುಳ್ಳ ಮುದುಕಾಗಿ ಮೆರದೆಲ್ಲ ಚೀ ಹುಚ್ಚು ಮರುಳೆ ಭೋಗಲಂಪಟ ಸುಖ ಘನವು ಭವರೋಗದಿ ಅದೆಲ್ಲ ಮರಣಕ್ಕೇನು ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ. ಅವನ ಯೋಗಿ. ವಿಷಯ ಚಿಂತನೆಯನ್ನು ಬಿಟ್ಟು ಯಾವಾಗಲೂ ಆತ್ಮಚಿಂತನದ ತೊಡಗಿದ, ಅಭ್ಯಾಸದಾಗ ನಿರಂತರ ತೊಡಗಿದ ಅವ ಯೋಗಿ. ಯಾವಾಗಲೂ ಅದರ ನೆನಪಿನಾಗಿರ್ತದೆ. ಹೊರಗಿನ ವ್ಯವಹಾರದಾಗ ಏನು ಮಾಡ್ತಾನಂದ್ರೆ ಹೊರಗಿನ ವ್ಯವಹಾರದಾಗ ಅದ ರೊತ್ತಿ ಅದ ಯೋಗರ ತೋವ ಭೋಗರ ತೋವ ಅಸಂಗರ ತೋವ ಅಸಂಗವಿಹೀನಂ ಯಶ ಬ್ರಹ್ಮಣಿ ರಮಚೇ ಚಿತ್ತಂ ನಂದತಿ ನಂದತಿ ನಂದತ್ಯವ್ಯ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರು ಅದನ್ನ ಹೊರಗಿನ ವ್ಯವಹಾರದಾಗ ಮಾಡ್ತಾನ, ಏನು ಮಾಡ್ತಾನಂದ್ರೆ ಅವನು ಚಿತ್ತ ಯಾವಾಗಲೂ ಆತ್ಮಭಾವದಲ್ಲಿ ಇದ್ದಿತ್ತು. ನೋಡಾರ ದೃಷ್ಟಿಗಳೇ ನಮ್ಮಂಗ ಅದನ್ನು ಬಿಡ. ನಾವು ಯಾವಾಗಲೂ ಅಭ್ಯಾಸ ಜನ್ಮ ಜನ್ಮಾಂತರದ ಅಭ್ಯಾಸದಿಂದ ಹಂಗಾಕೈತಿ ಅವಂಗ. ಅದನ್ನು ಸಾಧಿಸಾಕತಿ ಈ ಜನ್ಮದಾಗ ಅದ ಅವಂಗ ಸಾಧಿಸೈತಿ ಅಂದ್ರೆ ಹಿಂದಿನ ಅನಂತ ಜನ್ಮಗಳ ಪ್ರಯತ್ನ ಮಾಡ್ಯಾನ ಅಂತ. ಎಷ್ಟು ಜನ್ಮ ಅದಕ್ಕಾಗಿ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಹೇಳಿದಂಗೆ ಒಂದೇ ಜನ್ಮ ಅಲ್ಲ, ಎಷ್ಟೋ ಜನ್ಮಗಳು, ಲೆಕ್ಕಿಲ್ಲದಷ್ಟು ಜನ್ಮಗಳು ಕಳೆದೋಗ್ಯಾವ ಇದಕ್ಕಾಗಿ ಪ್ರಯತ್ನ ಮಾಡಿದಾಗ. ಬಹೂನಾಂ ಜನ್ಮನ ಮಂತಿ ಮಾಮೇತಿ ಪರಂತಪಃ ಅಂತ. ಇದೊಂದೇ ಜನ್ಮದಾಗಿಂದ ಸಾಧನ ಅಲ್ಲ, ಅದು ಅನಂತ ಜನ್ಮಗಳು ಕಳೆದು ಹೋಗ್ಯಾವ ಅದಕ್ಕಾಗಿ ಕಳೆದ ನಾವು. ಅದು ಬಾಳಕ್ಕೆ ಬಡ್ಕೊಂಡಿಲ್ಲ ಅವರು. ಎಷ್ಟು ಜನ್ಮದಾಗಿಂದು ಏನು, ಎಂದಿನ ಜನ್ಮದಾಗ ಯಾವ ಜನ್ಮದಾಗ ಹೋಗಿತ್ತೋ ಏನೋ ಅಂದ್ರೆ ಭಯಭೀತಿ. ಭಯ ಆಗ್ಲಿಲ್ಲನ್ರಿ ಅಪ್ಪಾರ ನಿಮ್ಗಂತ ಕೇಳಿದ್ಲ ರಾಧಮ್ಮ. ರಾತ್ರಿ ಅಜ್ಜವ್ರ ಹತ್ರ ಚಾಕ್ಲಬ್ಬಿ ಮುಖಾಮಿನೊಳಗೆ ಬಂದ ಶಿವಾನಂದ ಅಜ್ಜವ್ರು ಇದ್ದಾಗ ಬಂದಾಗ ಸಾಯಂಕಾಲ ಬಂದಾರ ಮತ್ತು ಹೊಳ್ಳಿ ಪತ್ತೇನೇ ಇಲ್ಲ. ಅವರು ಅಡ್ಡಾಡ್ಕೊಂತ ಹೋಗ್ಬಿಟ್ಟಾರ. ಬ್ಯಾಸಿಗೆ ದಿನ ಹೋಗಿ ಅಲ್ಲಿ ಹೋಗಿ ಕುಂತ್ಬಿಟ್ಟಾರ. ಈ ಪಡು ಗಾಡಿ ಇದಕ್ಕಂದ್ರೆ ಅವ್ರಿಗೆ ಅಲ್ಲಿ ಸಮಾಧಿ ಹಾಕ್ಬಿಟ್ಟೈತಿ ಶಿವಾನ ಅಜ್ಜವ್ರಿಗೆ. ಇವ್ರು ಬರ್ಲಿಲ್ಲ, ಎಲ್ಲಿ ಹುಡುಕ್ಯಾಡಿ ಗ್ಯಾಸ್ ತೊಗೊಂಡು ಹುಡುಕ್ಯಾಡ್ಯಾರ, ಎಲ್ಲಿ ಸಿಕ್ಕೇ ಇಲ್ಲ. ಶಿವಾನಂದ ಅಜ್ಜವ್ರಿಗೆ ಹೇಳಿದಂತೆ, ಇಲ್ಲ ಅಪ್ಪ ಅವ್ರು ಎಲ್ಲಿ ಹೋಗ್ಯಾರು, ಬರ್ತಾನ ಬಿಡ ಆಮೇಲೆ ಹೋಗ್ತಾನ. ಮುಂಜಾನೆ ಶಾಸ್ತ್ರಕ್ಕೆ ಹಾಜರಾಗಿದ್ರು ಮತ್ತೆ ಹಿಂಗಾದ ಘಟನಾ ಹೇಳಿದ್ರು. ಸರಿ ರಾಧಮ್ಮ ಏನು ಕೇಳಿದ್ರು, ಅಪ್ಪಾರ ಅವಾಗ ಒಬ್ಬರಿಗೆ ಹೆದರಿಕೆ ಬರಲಿಲ್ಲ ಅಂತ. ಅಯ್ಯೋ ಯಾವ ಜನ್ಮದಾಗ ಹೋಗಿತ್ತು ನಾವು ಹೆದರಿಕೆ ಭಯ.
ಹಂಗ ಅಂತ ಜನ್ಮಗಳು ಕಳೆದು ಹೋಗ್ಯಾವು, ಅನೇಕ ಜನ್ಮಗಳು. ಏ ಅದ ಅಭ್ಯಾಸದಾಗ ಮುಂದೆ ನಾವು ಎಲ್ಲೆಲ್ಲಿ ಹೋಗ್ತೇವೆ ನೋಡ್ಕೋಬೇಕು. ನಮ್ಮ ವಾಸನೆ ಅವಲಂಬಿಸ್ಕೊಂಡು ಮುಂದಿನ ಜನ್ಮಕ್ಕೆ ಕಾದು ಕೂತಾವ. ನಾವು ಏನೇನು ಮಾಡೀನಿ ಕರ್ಮವನ್ನು ಅದಕ್ಕೆ ಅನುಗುಣವಾಗಿ, ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಒಂದು ನಿಜಗುಣ ಇದ್ರಾಗ ಐತಲ್ಲ, ಪಾಪ ಅನ್ನೋ ಗುಣದಿಂದ ಅದು ಎಂಥ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಅದು ಜನ್ಮ ಬರ್ತೈತೇನ್ರಿ ಅಂತ. ಹೌದು, ಪಾಪ ಕರ್ಮದಿಂದ ನಾವು ಗಿಡ ಮರ ಕ್ರಿಮಿಗಳು, ಗಿಡಗಳ ಗಜಮ್ ನಿಂತಾವ, ಮುಕ್ಳಿ ಮ್ಯಾಲ್ ಮಾಡಿ ತಲೆ ಚೆಂದ ಮಾಡಿ. ಯಾಕ್ರಿ? ಕಚ್ಚಾ ಮಾಲ್ ತಿಂದು ಪಕ್ಕಾ ಮಾಲ್ ಕೊಡಾಕ ತನ್ನ ಪಾಪವನ್ನು ಕಳ್ಕೋತಾವು. ಪರೋಪಕಾರಕ್ಕಾಗಿ ಅವು ಮೀಸಲಾಗಿ ಐತಿ ಜೀವನ. ಅವಕುರ್ದೆಲ್ಲ ಗಿಡಗಂಟಿಗಳದೆಲ್ಲ ತಾವು ಹಣ್ಣು ತಿಂತಾವು, ನಾವು ನೆರಳು ಕೊಡ್ತಾವು, ಹಣ್ಣು ಕೊಡ್ತಾವು, ಉರುಳು ಕೊಡ್ತಾವು. ಅದಿಲ್ಲ, ಪರೋಪಕಾರಕ್ಕಾಗಿ ಐತೆ ಅವಕುರ್ದೆಲ್ಲ. ಅವಾಗ ನಿನಗಿದೆ, ನೀನು ಯಾವಾಗ ಇಲ್ಲಿ ತನಕ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲೋದಿಲ್ಲ, ಅಲ್ಲಿ ತನಕ ನಿನಗಿದ ಮಾರ್ಗ ಸಿಗೋದಿಲ್ಲ. ಬರೀ ಸ್ವಾರ್ಥವನ್ನ ಇಟ್ಕೊಂಡ್ಕಾರ ಜೀವನ ಸಾಗಿಸಿದೆ ಅಂದ್ರೆ ಆ ಹೀನ ಸ್ಥಿತಿ ಬರ್ತೈತಿ. ಎಷ್ಟು ಎಚ್ಚರಿಕೆ ಕೊಟ್ಟರು ನಮಗದು ಚಾಳೆ ಹೋಗೋದಿಲ್ರಿ. ಅದು ಒಳಗೆ ಕೊಡ ಇನ್ನೊಬ್ಬರಿಗೆ ಕೊಟ್ರೆ ನಮ್ಗೆ, ಇನ್ನೊಬ್ಬರಿಗೆ ಕೊಟ್ಟದ್ದ ನಿನಗೆ ಬರ್ತೈತಿ ಅನ್ನೋದು ಹೊಳಿಬೇಕಲ್ಲ. ನಾವು ತನಗಾಗಿ ಏನೋ ಇಡ್ಬೋದು ನಾವು. ಇನ್ನೊಬ್ಬರಿಗೆ ಉಪಯೋಗ ಆಗಲ್ಲ, ನನಗೆ ಬೇಡ, ನನಗೆ ಅವಶ್ಯಕತೆ ಇಲ್ಲ. ಹಂಗೆ ಬರ್ಬೇಕಲ್ಲ. ಅಂತ ವಿಶಾಲ ಮನೋಭಾವನೆ ಈ ಜ್ಞಾನ ಇದ್ರೆ ಬರ್ತೈತಿ ನಮ್ಗೆ. ನಮ್ಗೆ ಹರ್ಕತ್ತ ಇಲ್ಲ, ಜಗತ್ತಿನ ವಸ್ತುಗಳು ಹರ್ಕತ್ತಿದ್ದಾಗ ತೊಗೊಂಡು ಹೋಗ್ರಪ್ಪ ಅಂತಿರ್ತಾರೆ. ನಮಗೇನು ಉಪಯೋಗ ಇಲ್ಲ ಅಂತ. ಹೌದಿಲ್ಲ? ನೀ ಕಮ್ತಾ ತೆಗದಿಂದ ಕಮ್ದ ಸಾಮಾನು ನಿನ್ಗೆ ಉಪಯೋಗ ಬರ್ತಾವನು? ಯಾಕ್ರಿ? ಮಕ್ಕಳಿಗೆ ಬಿಡಿ ಇನ್ನ ಅಂತ ಇಟ್ಕೊಂಡು ಕುಂದಿರ್ತೇವನ್. ಅದಿಲ್ಲ, ಎದಕ್ಕೆ ಬಂದ ತಗೊಂಡು ಬೇಕಾದ್ರೆ ಮಾಡ್ಕೊ ತೊಗೊಂಡು ಏನು ಮಾಡವ, ಕೊಡಾಕ್ ಸಹಿತ ಮನಸ್ಸಾಗಲ್ಲ. ಹೌದಿಲ್ಲ? ಆಗ ಆಶೆ ಇನ್ನ ಐತಿ, ಹುಟ್ಟಿ ಬರ್ಬೇಕು, ನಾನ ಬರ್ತೇನೆ ಅಂತ. ಹೌದಿಲ್ಲ? ಇನ್ನೇಮ್ ಬಂದಾರ ಮಾಡವನ ನಾನ ಇನ್ನು ತೆಗೆದಿಟ್ಟಿರ್ತಾನ ಅವನ್ನೆಲ್ಲ ಹೋಗಾದಿ ಅಂತ. ಈ ವಿಚಾರ ಎಲ್ಲಿ ಹೊಳಿಬೇಕು? ಎಷ್ಟು ಜನ್ಮ ಹೊಳಿಬೇಕು? ಇದ್ರೊಳಗೆ ಲಾಭದ ಅನ್ನೋದು ಹೊಳಿದಿಲ್ಲ. ಬರೇ ಅದ ಹೆಸನದಾಗ ವಿಷಯ ಚಿಂತನೆ, ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇದ ಜನ್ಮಗಳು ಕಳೆದು ಅಲ್ಲವರು ಮುದಕಾದ ಕೆಲಸ ಇದ್ದ. ಸಂಘ ಮಾಡಿದ್ರೆ ಹೊಳಿತಿತ್ತು, ಮಹಾತ್ಮರ ಸಂಘ ಮಾಡಿದ್ರೆ ನಿನ್ನಲ್ಲಿ ಅದು ಪರಿವರ್ತನೆ ಮಾಡ್ತಿತ್ತು. ಅದಕ್ಕಂತ ಸಂಘ ಬೇಕಲ್ಲ. ಕರ್ಮೋಪಾಸನೆಗಳನ್ನು ಮಾಡ್ತಿರಲ್ಲ, ಅವೆಲ್ಲ ಜಡ ಅದಾವ. ಅದಕ್ಕಿಂತ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಏನು ಜಪ ತಪ ಹೋಮ ಯಜ್ಞ ಯಾಗ ದಾನ ಏನೇನು ಕರ್ಮಗಳನ್ನು ಮಾಡ್ತಿಲ್ಲ. ಜಗತ್ತಿನಾಗ ಎಷ್ಟು ಕರ್ಮಗಳದಾವ ಎಲ್ಲ ಮಾಡಿ ಮುಗಿಸಿದ್ವಿ. ಅದರಿಂದ ನಮಗೆ ಮತ್ತಷ್ಟು ಜಡಭಾವನೆ ಗಟ್ಟಿ ಆಯ್ತು ಅಂತ ಶುಭಶಂತಿದ ರಾಜನ ಇದ್ರೊಳಗೆ ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ ಇದ್ರೊಳಗೆ ಬರ್ತದೆ. ವಿಚಾರ ಸಾಗರದೊಳಗೆ ಶುಭ ಸಂತತಿ ರಾಜನ ಮಕ್ಕಳವರು ಅವರೆಲ್ಲ ಕರ್ಮಗಳನ್ನು ಮಾಡಿದ್ರು. ಯಾವ್ದು ಮಾಡಿದ್ರೆ ಸುಖ ಸಿಗ್ತತಿ, ಏನು ಮಾಡೋದು ಉಳಿಲಿಲ್ಲ ಈ ಜಗತ್ತಿನಾಗ. ಅವ್ರು ಮಾಡ್ಬೇಕನ್ನೋ ಎಷ್ಟು ಕರ್ಮಗಳೆಲ್ಲ ಮಾಡಿ ಮುಗಿಸಿದ್ರು ನಮ್ಮ ಜಡಭಾವ ಹೋಗ್ಲಿಲ್ಲ ಅಂತ ಕಡೆಗೆ ಇಲ್ಲಿಗೆ ಬಂದರು. ಜ್ಞಾನನ ಇದರಿಂದ ಬಿಡುಗಡೆ ಆಗ್ಲಿಕ್ಕೆ ಮಾರ್ಗ. ಜ್ಞಾನವೇ ಮುಕ್ತಿಗೆ ಇದೊಂದೇ ದಾರಿ. ಶ್ರುತಿ ನಿಖರಗಳೆಲ್ಲ ಅದನ್ನ ಹೇಳ್ತಾವ, ಶ್ರುತಿ ಸಮೂಹಗಳು. ಜ್ಞಾನವೇ ಮುಕ್ತಿಗೆ ಇದ ಒಂದು ಮಾರ್ಗ. ನ ಅನ್ಯ ಪಂಥ ವಿದ್ಯತೆ, ಬೇರೆ ದಾರಿ ಇಲ್ಲ ಅಂತ ಎಲ್ಲ ಶ್ರುತಿ ನಿಖರಗಳು ಬೋಧ ಎಚ್ಚರಿಕೆ ಕೊಡ್ತಾವ. ಕಲ್ಲಿಗೆ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಂತಿದ್ರ ಅಜ್ಜವ್ರು. ಬರ್ತಿ ಬಾ ನಮ್ಮ ಓಣಿಗೆ, ಸಿಗತಿ ಬಾ ನಮ್ಮ ಸಂದ್ರಿಗೆ ಅಂತ. ತಿರುಗಿ 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 ಬಂದೆ, ತಿರುಗಿ ಬೇಸರಗೊಂಡೆ ಅಂತ. ಇಲ್ಲಿಗೆ ಬರ್ಬೇಕು ನೀವು.
ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ. ಇದು ದುಃಖದಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ಬೇರೆ ದಾರಿ ಇಲ್ಲ ಅದಕ್ಕೆ. ಏನ್ ಮನುಷ್ಯನ ಜನ್ಮಕ್ಕೆ ಬಂದ ಜ್ಞಾನ ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ಇದರಿಂದ ಬಿಡುಗಡೆ, ಹುಟ್ಟು ಸಾವುಗಳಿಂದ ಬಿಡುಗಡೆ, ಮುಕ್ತ ಆಗಲಿಕ್ಕೆ ಮಾರ್ಗ ಇದ ಒಂದ. ಮಾನವ ಜನ್ಮನ ಧಾರಣ ಮಾಡಿ ಅದನ್ನ ತಿಳ್ಕೊಂಡು ಅಂತವ್ರ ಮಾರ್ಗದರ್ಶನ ತಗೊಂಡು ನೀನು ಮುಕ್ತ ಆಗ್ಬೇಕು. ಇಲ್ಲ ಅಂದ್ರೆ ನೀ ಅದನ್ನ ಮಾಡಿರಿ ಇದನ್ನ ಮಾಡಿರಿ ಹಂಗೆ ಹೋಗುದು ಮಾಡ್ಕೊಂತ ಹೋಗುದು. ಏ ಒಳ್ಳೆ ಹುರುಪಿದ್ದವ ಹೇಳಕ್ ಹೋಗ್ಬಾರ್ದು. ಅದನ್ನ ಅಗದಿ ಹುಮ್ಮಸ್ ಇರ್ತೈತಿ, ಬಾಳ್ಯದ ಹೋಸಿದ್ದವ ಏನ್ ಹೇಳ್ತಾರ್ರಿಪ್ಪ ಇವ್ರು ಅಂತ. ಹೌದಿಲ್ಲ, ಅವ್ರಿಗೊಂದು ನಮೂನೆ ಅನಿಸ್ತೈತಿ. ಹೌದಿಲ್ಲ, ಅವ್ನು ಕರೇಕ್ ಅದರ ಅನುಭವ ಆಗಿ ಬರ್ಬರ್ತ ಅದ್ರದ್ದು ಗೊತ್ತಾಗ್ಬೇಕದ. ಹೌದಿಲ್ಲ, ಏನ್ ಮಾಡಿದ್ರು ಲಾಭ ಇಲ್ಲಪ್ಪ ಇದ್ರಾಗ. ಹೌದ್ರಿ, ಅವಾಗ ಬರ್ತೈತಿ ಲೆಕ್ಕಕ್ಕೆ. ಏನು ದಾನವನ್ನು ಮಾಡಿದೆ, ಮೌನವನ್ನು ತಾಳಿದೆ. ಹೌದಿಲ್ಲ, ಈ ಅಭಿಷೇಕ ಮಾಡಿದೆ, ಏನೂ ಆಗಲಿಲ್ಲ ನನಗೆ ಅಂತ ಪುರಂದಾಸರು ಒಂದಿರ್ತಾರೆ. ಎಲ್ಲ ಮಾಡಿದೆ, ದಾನವಾಂತಕ ನಿನ್ನ ದಯವಾಗತನಕ. ಏನು ಮಾಡಿದೊಡೇನು ಭವ ಹಿಂಗದು ಅಂದರು. ಈ ದುಃಖ ನಮಗೆ ಹೋಗುದಿಲ್ಲ. ಜಗತ್ನಾಗ ಏನ್ ಮಾಡಿದ್ರು ಲಾಭ ಇಲ್ಲ. ಇದು ಒಂದ ಇದಕ್ಕೆ ದಾರಿ. ಸುಖ ಹೊಂದಲಿಕ್ಕೆ ಇದು ಒಂದೇ. ಗೋಲ್ ಈಸ್ ಒನ್, ಪಾತ್ ಈಸ್ ಒನ್ ಅಂತ. ಗುರಿ ಒಂದೇ, ಸಾಧನೆ ಒಂದೇ. ಇದು ಒಂದ. ಗೋಲ್ ಈಸ್ ಒನ್, ಪಾತ್ ಈಸ್ ಒನ್ ಅಂತ. ಗುರಿ ಒಂದೇ, ಸಾಧನೆ ಒಂದೇ. ಸಾಧನೆ ಮಾಡುವ ಹಾದಿ ಒಂದೇ ಅಂತ ಶರೀಫರು. ನಾವು ಹಂಗರ್ಕಿಂದ ರೆಡ್ಡಿ ತಿಮ್ಮಪುರಕ್ಕೆ ಹೊಂಟಿದ್ವಿ. ಅಲ್ಲೇ ಅವ ಗಾಡಿ, ಅದು ಕಾರ್ ಗಾಡಿ, ಅವ ಶರ್ಟಿ ಸಾವುಕಾರ, ಅವ ಗಾಡಿ ಕಳಿಸಿದ್ದ. ಅದನ್ನ ಗಾಡಿ ರೆಡ್ಡಿ ತಿಮ್ಮಪುರದವ್ರು ಅದು ಕಳಿಸಿಕೊಟ್ಟಿದ್ರು. ಅದ್ರಾಗ ಶರೀಫರ ಹಾಡು ಹಾಕಿದವ. ಏನ್ ಕುರ್ಬರ್ ಸರ್ ಮುಂದೆ ಕುಂತಿದ್ದ, ಅವ ಅಜ್ಜಾರ್ ಪಿರಿಕಿ ಚರಿಗೆ ಹಿಡ್ಕೊಂಡು ಕುಂತಿದ್ದವ. ನಾನು ಅಜ್ಜಾರ್ ಅಂತೇಳಿ ಇಲ್ಲಿ ಬಾಳ್ರಿ ಕುಂತಿದ್ನಿ. ಅವನು ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಮಾಡುವ ಹಾದಿ ಒಂದೇ. ನೋಡು ಶರೀಫ್ ಹೆಂಗೆ. ಹೌದಿಲ್ಲೋ ಅದಂತ ನಾಗಿದ್ರು. ಅದ ಇದ್ರಾಗ ಅದ ನಡೆದಿತ್ತು. ಅದು ಆ ರೆಕಾರ್ಡ್ ಹತ್ತಿತ್ತು. ಅದು ಅವಾಗ ಹೇಳ್ಯಾರ. ಅದನ್ನ ಏನು ಹೊಸದಾಗಿ ಹೇಳಿಲ್ಲ. ಅದಕ್ಕಿಂತನೂ ಮೊದಲು ಋಷಿ ಮುನಿಗಳು ಆಗ ಹೇಳ್ಯಾರ ಅದನ್ನ. ತೊಂಡ್ರಿ ಪ್ರೊಫೆಸರ್ ನೀತಿ ಬರಾಕ್ತಿತ್ತನೋ ಕೈಯನ್ ಚರಿಗೆ ದಡ್ಡ ಬಿತ್ತದ. ನೋಡ್ದ ಸರ್ ತೂಗುಡ್ಸಾಕತ್ತಾರ ಅವ್ರು. ಕಳ ತುಂಬಿದ ಕೂಲೆ ಅದು ತೂಗುಡ್ಸೋದಲ್ರಿ ಗಾಡಿಯಾಗ. ಕೈ ಎಲ್ಲ ಕರ್ಮೆ ಚಟುವಟಿಕೆ ಎಲ್ಲ ಬಂದ್ ಆಗ್ಬಿಡ್ತಾವ. ಹೌದಿಲ್ಲ, ತಾನ ಕೈ ಬಿಟ್ಟು ದಡ್ಡ ಅಂತ. ಹಾಗೆ ಎಲ್ಲ ಹಿಂಗೆಲ್ಲ ಘಟನೆಗಳು ಆದದ್ದು ನೆನಪು ಬರ್ತಾವ. ಒಂದ ಮಾರ್ಗ. ಬೇಕಾದಷ್ಟು ಜನ್ಮ ತಿರುಗಿ ಇಲ್ಲಿಗೆ ಬರಬೇಕು. ನೀ ತಿರುಗಿ ಬಂದೆ, ತಿರುಗಿ ಬೇಸರಗೊಂಡೆ. ಹೌದಿಲ್ಲ, ಕಡೆಗೆ ಇಲ್ಲಿಗೆ ಬರ್ಬೇಕು. ಏನ್ ಮಾಡಿದ್ರು ನಿನಗೆ ಸುಖ ಶಾಂತಿ ಎಲ್ಲ ಬೇಸರಿಕೆನ ಕೊಡ್ತಾವ. ಏನ್ ಲಾಭ ಮಾಡ್ಕೊಂಡೆ? ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂತ. ನಿನ್ನ ಬಗ್ಗೆ ನೀವು ವಿಚಾರ ಮಾಡಿದ್ರೆ ನಿನಗೆ ಲಾಭದ. ಅದರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಾವು ಅನ್ಯದ್ರ ಬಗ್ಗೆ ಅದರಾಗ ಕಾಲು ಕಳಿತೇವೆ. ಅನ್ಯ ಚಿಂತನೆಯನ್ನ ಮಾಡಬಾರ್ದು, ಏನೂ ಲಾಭ ಇಲ್ಲ ಅಂತ ವೇದಗಳು ಸಾರ್ತವೆ. ನಿತ್ಯ ಬರುವವರೆಗೂ, ಸಾವು ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನ ಮಾಡಬಾರದು ಅಂತ. ಮಾಡೋದ್ರಿಂದ ಏನಾಕೈತಿ ಅಂದ್ರೆ ನಿನಗೆ ಅನರ್ಥ ಆಕೈತಿ, ಏನೂ ಲಾಭ ಇಲ್ಲ, ದುಃಖನ ನಿನಗೆ. ಅದ್ರಾಗ ಬೇಳೆ ಕೇಳೋದು ಸತ್ವದ ಕೆಲಸ ಇಲ್ಲ. ನೀನು ಆಯುಷ್ಯದ ವೇಳೆ ಸದುಪಯೋಗ ಮಾಡ್ಕೊಳ್ಳಿಲ್ಲ. ನಮ್ಮ ಆಯುಷ್ಯದ ವೇಳೆನ ಸದುಪಯೋಗ ಮಾಡ್ಕೊಂಡದ್ದು ಅಂದ್ರೆ ಇದು ಆತ್ಮಚಿಂತನದ ಕಳೆದ ವೇಳೆ ಏನದಲ್ಲ. ಅನುಭವಗಳು ಏನು ಹೇಳಿದ ವಿಚಾರಗಳು ನಮ್ಮ ಇರುವನ್ನ ಕುರಿತು ಹೇಳಿದ್ದು ಏನೈತಲ್ಲ, ಆ ಅಮರವಾಣಿಗಳು ಅಂತಿರಲ್ಲ ಅವಕ್ಕೆ. ಇನ್ನೊಂದು ಅವ್ರು ಇವ್ರು ಅಂತಾರಲ್ಲ, ಅಭಂಗಗಳು. ಮರಾಠಿ ಸಂತರು ಹೇಳ್ಯಾರ, ಭಂಗರಹಿತವಾದದ್ದು, ಏನೂ ಭಂಗ ಬರದಂಥ
ಇರುವನ್ನು ಲಕ್ಷಿಸಿ ಹೇಳಿದಂಥ ಮಾತುಗಳಿಗೆ ಅಭಂಗ ಅಂತ. ಭಂಗರಹಿತವಾದಂಥ ಇರುವನ್ನು ಲಕ್ಷಿಸಿ ಎಚ್ಚರಿಕೆ ಕೊಡುವಂಥ ಮಾತುಗಳು, ಹೌದಿಲ್ಲ? ಅದನ್ನು ಬರೆದ್ರು ಅವರು. ಯಾರು? ತುಕಾರಾಮ್. ಅವ ಯಾವ ವಿದ್ಯೆನೂ ಕಲ್ತಿಲ್ಲ ಅವ. ಆ ಅಭಂಗಗಳನ್ನು ಈಗ ಕರ್ನಾಟಕ ಇದು ಮಹಾರಾಷ್ಟ್ರ ಯೂನಿವರ್ಸಿಟಿ ಒಳಗೆ, ಬಾಂಬೆ ಯೂನಿವರ್ಸಿಟಿ ಒಳಗೆ ಅಭ್ಯಾಸ ಮಾಡ್ತಾರೆ. ಅವ್ರು ಬರೆದದ್ದು. ಅವು ಏನು ಕಲ್ತಿಲ್ಲ, ಯಾವ ಯೂನಿವರ್ಸಿಟಿ ಒಳಗೂ ಕಲ್ತಿದ್ದಿಲ್ಲ ಅವ್ರು. ಅವ್ರಿಗೆ ಎಲ್ಲಿಂದ ಬಂದು ಅಭಂಗಗಳು? ಈ ವಿಚಾರ, ಈ ಅನುಭವದ ವಿಚಾರಗಳು ಇರುವನ್ನ ಲಕ್ಷಿಸಿ, ಅವ್ರ ಅಪ್ಪ ಅವ್ರು ಹೇಳಿದ್ವು ಇವೆಲ್ಲ ಅಭಂಗನ ಅಲ್ಲ. ಅದು ಇರುವನ್ನ ಲಕ್ಷಿಸಿ ಅವ ಮಾತು, ಅವ ವಿಚಾರ, ಅದನ್ನು ಬಿಟ್ಟು ಬೇರೆ ಮಾತು ಕೇಳಬಾರದು ಅಂತ. ಅವನು ಕೇಳಿ ಕೇಳಿ ಅದ್ರಾಗ ಆಸಕ್ತಿ ಉಂಟಾಕೈತಿ. ಇದನ್ನ ಬಿಟ್ಟು ಬಾಳೆ ಸುದ್ದಿ ಕೇಳಿ ನೀನು ಅದ ನೆನಪಾಕೈತಿ, ನಾವು ಹಂಗ ಮಾಡ್ಬೇಕು ಅನ್ನೋ ಅದ್ರಾಗ ಕಾಲ ಸತ್ತೋಗಿ. ಇದನ್ನ ಕೇಳುವುದರಿಂದ ನಿನ್ನಲ್ಲಿ ಈ ಕಡೆ ಒಲವು ಆಕೈತಿ. ಕೇಳಿ 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 ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಕೇಳಿದ ಶ್ರವಣದ ಬಲ ಜೋರು ಆತಂದ್ರೆ ಮನನ ಕೇಳಿಸ್ತೈತಿ. ಮನದ ಬಲ ಜೋರು ಆತಂದ್ರೆ ನಿಧಿಧ್ಯಾಸನ ಗಟ್ಟಿ ಆಕೈತಿ. ನಿಧಿಧ್ಯಾಸನ ಗಟ್ಟಿ ಆತಂದ್ರೆ ನಿನಗದ ಅನುಭವ ಬರಕ್ಕೆ ಶುರು ಆಕೈತಿ, ನಿಜದ ಅನುಭವ ಆಕೈತಿ. ಸ್ವಾಭಾವಿಕವಾಗಿರ್ತೈತಿ, ಅಭ್ಯಾಸ ಬಲದಿಂದ ಅದ. ತನ್ನಿಂತಾನೆ ನೀವು ಅಲ್ಲಿ ಅಂದ್ರೂ ಬಿಡೋದಿಲ್ಲ ನಿನಗೆ, ಹೌದಿಲ್ಲ? ನಿರಂತರ ಅಭ್ಯಾಸ ಮಾಡ್ಕೊಂತ ಬಂದ್ರೆ ನೀವು ಅಲ್ಲಿ ಅಂದ್ರೂ ನೀನು ಮುಕ್ತ ಆಗ್ತಿ. ಅದಕ್ಕೆ ಅಭ್ಯಾಸ ಸಂಜನಿತ ಅಂದರೆ ಯಾವ್ದು ಅಭ್ಯಾಸ? ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಬೇಕು ನಮ್ಗೆ. ನಾವು ಶ್ರವಣ ಮಾಡ್ತೇವೆ, ಮನನ ಮಾಡೋದಿಲ್ಲ. ಅದಕ್ಕೆ ಗಟ್ಟಿ ಆಗುವಂತ ನಮ್ಗೆ. ಕೇಳಿ ಕೇಳಿ ಎದ್ದು ಹೋಗ್ಬಿಡ್ತೇವೆ ಮತ್ತು ಅನಾಥ ವಿಚಾರದಾಗ ಕಾಲು ಕಳಿತೀವಿ ಅಂತ ಸಂಘ ಮಾಡ್ತೇವೆ. ತನ್ನಂಗ ಮಾಡ್ಕೊತೈತಿ. ಸಂಘದಂತೆ ಶೃಂಗಾರ ಮನಸ್ಸು. ಇಲ್ಲಿ ಕೇಳಿದ್ದೆಲ್ಲ ಅಲ್ಲಿ ಹೋಗಿ ಕಳ್ಕೊಂಡ್ಬಿಡ್ತಿಲ್ಲ, ನೂತದ್ದೆಲ್ಲ ಹಂಜಾಗ್ಬಿಡ್ತು. ಜಡ ಬುದ್ಧಿ ಜಡಸಂಗ ಅಂತ ವಾತಾವರಣ ಇಲ್ಲೇ ಇರ್ಬೇಕನ್ನೋದು ಐತೆ ನಿನಗೆ. ಅಲ್ಲಿ ವಾಸನೆ ಹೇಳ್ಕೊಂಡು ಹೋಗ್ತಾವ, ಎಬ್ಸ್ಕೊಂಡು ಕುಂಟ್ರ ನೀನು ನೋಡ್ರಿ. ನೀವು ಬೇಕಾದ್ರೆ ಇಲ್ಲೇ ಕಳಿಬೇಕಪ್ಪ, ನನ್ನ ಜನ್ಮವನ್ನು ಸಾರ್ಥಕ ಮಾಡ್ಬೇಕನ್ನುವಂತ ಉತ್ಕಟ ಇಚ್ಛಾ ಇದ್ರೆ ಕುಂಡ್ರ ಕಸ್ತೈತಿ. ವಾಸನಾ ಒಳಗೆ ಮುಂದಿನ ಬಲಾದ ಸಂಸ್ಕಾರವೇ ಮುಂಬರುವುದರಿಂದ ಅವು ಬಂದು ಅಂದ್ರೆ ನೆನಪಾತಂದ್ರೆ ಎಬ್ಸ್ಕೊಂಡು ಎದ್ದು ಅದ್ರಾಗ ಐತೆ ಮರಿಸಿ ಬಿಡ್ತೈತೆ. ಅಜ್ಞಾನ ಆವರಣ ಮುಸಿಗೆ ಬಿಡ್ತೈತೆ. ಅದಕ್ಕೆ ಅದು ಬರ್ಲಂಗ ಯಾವಾಗಲೂ ಇದ್ರ ನೆನವನಾಗಿರುವುದು ಭಾಳ ಕಠಿಣ. ಇದ್ರ ಅಭ್ಯಾಸ ಜೋರಿತ್ತಂದ್ರೆ ಆವರಣ ಭಂಗ ಆಕೈತಿ, ಅಜ್ಞಾನ ಆವರಣ ಮುಸುಕು ಹೋಗಿಬಿಡ್ತೈತಿ. ಇದ ನೆನವನಾಗಿರ್ಬೇಕಂತ ಇಚ್ಛಾ ಆಕೈತಿ. ಎಲ್ಲಿ ಹೋಗ್ಬಿಡುದಿಲ್ಲ. ವಾಸನಾನ ನನ್ನ ತಿರ್ಗಾಕ ಹಚ್ತೈತಿ, ಮತ್ತೆ ಹೆಜ್ಜೆ ಮುಂದಕ್ಕೆ ಹೋಗಾಕ ಹಚ್ತೈತಿ. ಮುಂದಕ್ಕೆ ಹೆಜ್ಜೆ ಇಡಾಕ ಹಚ್ಚೋದಿಲ್ಲ. ವಾಸನ ನಾಶ ಆಗಿತ್ತ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲರಂತವನಲ್ಲೋ ನನ್ನ ಗಂಡ. ಶರೀಫ್ರಂದ ವಾಸನಾ ನಾಶ ಮಾಡ್ಕೊಂಡಿದ್ದ. ಅದು ಎಲ್ಲೋ ಎತ್ತು ಇಚ್ಛಾ ಆಗ್ಲಿಲ್ಲ ನನಗೆ ಎದ್ರ ಬಗ್ಗೆನೂ. ಹಂಗ ಮಾಡಿದ ಗುರುನಾಥ ನನಗೆ. ಎಲ್ಲಾರು ಹೋಗ್ಬೇಕು, ಏನಾರ ಮಾಡ್ಬೇಕನ್ನೋದು ಹೇಳು ಉಳಿಬಾರ್ದು ಅಂತ. ನಮ್ಮಲ್ಲಿ ಅದಾವ ವಾಸನೆಗಳು. ಸುಮ್ಮ ಕುಂಡ್ರ ಕೊಡ್ತಾವನ್ನಿ ನಾವು. ಎಲ್ಲ ಹೇಳಕ್ ಬಂತಿ, ಕೇಳಾಕ್ ಬಂತಿ, ಹೌದಿಲ್ಲ? ಅಗದಿ ಚಲೋ ಹೇಳ್ತೀವಿ ಇನ್ನೊಬ್ರಿಗೆಲ್ಲ. ಕುಂಡ್ರಾಕ್ ಆಗೋದಿಲ್ಲ, ನನಗೆ ಕುಂಡ್ರಾಕ್ ಆಗೋದಿಲ್ಲ, ಹೌದಿಲ್ಲ? ಎಳ್ಕೊಂಡು ಎಳ್ದಾಡ್ತಾವ. ತುಡುಗು ದನದ ಕೊರಳೊಳಗಿನ ಗುದ್ದಿ ಅಂದದಳು ಎನ್ನನು ಮೂಜಗದಳು ಎಳೆದಾಡ್ತೀವಿ. ಇವ ಭೋಗ ವಾಸನೆಗಳು. ಉಣ್ಬೇಕು, ತಿನ್ಬೇಕು, ಮೂಸಿ ಉಣ್ಬೇಕು, ಮುಟ್ಟಬೇಕು ಅನ್ನೋ ವಾಸನೆಗಳು ಇವು ನಮ್ಮನ್ನು ಎಳೆದಾಡ್ಲಿಕ್ಕಸ್ತ. ಅವನು ವಾಸನ ನಾಶ ಮಾಡ್ಕೊ. ಈ ವಿಚಾರದ ಪ್ರಬಲ ಅಭ್ಯಾಸ ಇದ್ರೆ ಆಕೈತಿ. ಕಡಿಮೆಕ್ಕೂ ಅಂತ ಕ್ಷೀಣಕ್ಕೂ ಅಂತ ಬರ್ತದೆ. ವಾಸನಾ ಕ್ಷೀಣ ಆಗ್ಬೇಕಂದ್ರೆ ಅಭ್ಯಾಸ. ಅವಾಗ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ವಾಸನಾ ಕ್ಷೀಣ ಅದ ಇದು ಅಭ್ಯಾಸ. ವಿವೇಕೇನ ಅಭ್ಯಾಸ ವೈರಾಗ್ಯ. ವಿವೇಕದ ಮತ್ತು ವೈರಾಗ್ಯದ ಸತತ ಅಭ್ಯಾಸದಿಂದ ಮನಸ್ಸನ್ನ ಅದನ್ನ ಹತೋಟಿ ಒಳಗೆ ಇಟ್ಕೊ. ವಾಸನಾ ಕ್ಷೀಣಕ್ಕವು. ಅಭ್ಯಾಸೇನ ವೈರಾಗ್ಯೇನ ನಿಗ್ರಹಿತ ಮನಃ ಚಂಚಲಂ. ಈ ಮನಪಾರ್ಥ ಮನುಷ್ಯನ ಸ್ವಭಾವದ ವಾಸನೆಗೆ ಅನುಗುಣವಾಗಿ ಅದು ಚಂಚಲಕ್ಕಂತ ಹೋಗ್ತೈತಿ ಅರ್ಜುನ. ಅದಕ್ಕೆ ಸತತ ಅಭ್ಯಾಸ. ಇದರ ಹಿತ ಐತೋ ಏನ ಅಹಿತ ಐತೋ, ಇದು ನಿತ್ಯ ಐತೋ ಇದು ಅನಿತ್ಯ ಐತಿ.
ಈ ವಿಚಾರದ ಸತತ ಅಭ್ಯಾಸದಿಂದ ಅದನ್ನ ಅಂಕಿತದಲ್ಲಿ ಹಿಡಿದದಾಗಿ ಇಟ್ಕೊಳಕ್ ಬರ್ತೈತಿ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ. ಅಭ್ಯಾಸ ಏನು ವೈರಾಗ್ಯನ ನಿಗ್ರಹಿತಿ ಮನಃ ಚಂಚಲಂ ಈ ಮನ ಪಾರ್ಥ. ಇದನ್ನ ಹೆಂಗ್ ಮಾಡ್ಬೇಕಂದ್ರೆ ಸತತ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ. ಏನನ್ನು ಕುರಿತು? ನಮ್ಮ ನಿಜವಾದ ಇರುವನ್ನು ಕುರಿತು ಅನುಭವಗಳಿಂದ ಅದನ್ನ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದ್ರಿಂದ ಇದು ನಮ್ಗೆ ಅದನ್ನ ಅಂಕಿತದಾಗ ಇಟ್ಕೊಳಕ್ ಸಾಧ್ಯದ, ಹಿಡಿತದಾಗ ಇಟ್ಕೊಳಕ್ ಬರ್ತೈತಿ. ಅವಾಗ ಮನುಷ್ಯನ ಶ್ರಮ ಆಕತಿ, ಇಂದ್ರಿಯಗಳ ದಮ ಆಕ್ಕವು. ಶ್ರವಣದ ಬಲದಿಂದ, ಮನನದ ಬಲದಿಂದ. ಅದಿಲ್ಲ ಅದ್ರ ಅಭ್ಯಾಸ ಕಡೆ ಲಕ್ಷ್ಯ ಹತ್ತಿಬಿಡ್ತೈತೆ, ಆತ್ಮಸ್ವರೂಪದ ಕಡೆ ಲಕ್ಷ್ಯ ಹತ್ತಿತ್ತು. ಅವಾಗ ಇದಕ್ಕೆಲ್ಲ ಅಳಗಾಲ ಬಂತು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಅಳಗಾಲ ಬಂದು ಆತ್ಮಸ್ವರೂಪದ ಕಡೆಗೆ ಲಕ್ಷ್ಯ ಹತ್ತಿತ್ತು. ಯಾಕಂದ್ರೆ ಮೂರು ಶರೀರಗಳ ಮೂರು ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪಿ ಹೋತು. ಆ ಭಾವದಲ್ಲಿ ಮನಸ್ಸು ನಿಲ್ಲಲಿಕ್ಕೆ ಅದನ್ನ ಅನುಭವ ಮಾಡ ಸ್ವಾದ ಹತ್ತಿ ಅಂದ್ರೆ ಬಿಡುದನ ಇಲ್ಲಿ, ನೀವು ಒಳ್ಳೆ ನೋಡುದಿಲ್ಲ. ಹಾರ್ವ ಅಂತ ಅವಾಗ ಅಂತಾರ, ಸವಿ ಹತ್ತಿದ ಹಾರ್ವ ಅಂದ್ರೆ ಮೂರು ಶರೀರಗಳನ್ನ ಮೂರು ಅವಸ್ಥೆಗಳನ್ನ ದಾಟಿದವಾಗ ಹಾರ್ವ ಅಂತಾರ. ಹಾರ್ವ ಪಕ್ಕ ಹಾರ್ವ ನೋಡಪ್ಪ ಅಂತಿರ್ತಾರ. ಇದನ್ನೆಲ್ಲವನ್ನ ಅರ್ಥ ಕೈ ಇದರ ಸಂಬಂಧ ಮೀರಿ ನಿಂತವ. ಮೂರು ಶರೀರ ತೊರೆದು ಮೀರಿ ತೂರ್ಯದಿ ಮೆರೆದು ಆರು ಅರಿಯದ ತೂರ್ಯ ಅತೀತ ಆನಂದ ಶಿವಾನಂದ ಬೆಳಗು ಬಾಂತ ಒಂದು ಮಗ್ಲ ಅಂದ. ಅಂತ ಸ್ಥಿತಿಯನ್ನು ನಾವು ಅದನ್ನು ಹೊಂದಿ ಅವ ಕೆಳಗಿಳ್ಯಾಕ ಬರಾಕ್ ಒಲ್ಲೆ ಅಂತ ಎತ್ತಾಗಿಂದ ಇದ್ರಾಗ ತೊಡಗಾಕ ಮನಸ್ಸು ಒಪ್ಪುದಿಲ್ಲ. ಜಗತ್ನಾಗ ಏನಾರ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಮನಸ್ಸು ಒಪ್ಪುದಿಲ್ಲ. ಏನಾರ ಮಾಡ್ಬೇಕನ್ನ ಅವಾಗ ರಾಮತೀರ್ಥರಿಗೆ ಪ್ರಶ್ನೆ ಮಾಡ್ತಾರ, ನೀವು ಜನರಿಗೆ ಮನರಂಜನೆ ಮಾಡೋದಕ್ಕಾಗಿ ಇವನ್ನೆಲ್ಲ ಸಂಗೀತ ಹಾಡೋದು ಇವನ್ನೆಲ್ಲ ಯಾಕೆ ಮಾಡೋದಿಲ್ಲ, ನಗಿಸೋದು ಯಾಕೆ ನೀವು ಮಾಡೋದಿಲ್ಲ ಅಂತ ಕೇಳ ಮಟ್ಟಕ್ಕೆ ರಾಮ ಎಂದು ಹಿಡಿದಿಲ್ಲ. ರಾಮನು ಜನರ ಮನೋರಂಜನೆ ಮಾಡೋದಕ್ಕಾಗಿ ಸತ್ಯದ ಸುವರ್ಣ ಮೇರು ಪರ್ವತದಿಂದ ಕೆಳಗಿಳಿದು ಬರಲು ಸಿದ್ಧನಿಲ್ಲ ಅಂತ. ಆ ಉತ್ತುಂಗ ಸ್ಥಿತಿಯನ್ನ ಹೊಂದಿದ ನಂತರ ಮತ್ತೆ ಕೀಳೆ ಹಾಡುದು ಬರ್ಸ ಇವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳಾದವುಗಳು ಅಂದ. ಮತ್ತೆ ನಾ ರಾಮ ಎಂದು ಆ ಕೀಳು ಮಟ್ಟಕ್ಕೆ ಇಳಿಯುವುದಿಲ್ಲ ಅಂತ. ಗಾಯನ ಮಾಡೋದು, ಹಾಡೋದು, ಬಾರಿಸೋದು ಅಂತ ಕೀಳು ಮಟ್ಟಕ್ಕೆ ರಾಮ ಎಂದೂ ಇಳಿಯಲ್ಲ. ಹೌದು, ಅಂತದಕ್ಕೆಲ್ಲ ಮಾಡ್ಲಕ್ಕ ನಾನು ಗೊತ್ತಾದ ಮ್ಯಾಗ ಗೊತ್ತಿಲ್ಲದಕ್ಕೆ ಪಸಿಗೆ ಬೀಳ್ತೇವೆ ನಾವು, ಅದಕ್ಕೆ ಬೀಳ್ತೀವಿ. ಒಬ್ಬಿಗೆ ಬೀಳ ಇದ್ದವ್ರು ಯಾರ್ದಾರ ಹೇಳಿ? ಯಾವ ಸಾಧು ಸನ್ಯಾಸಿಗಳು ಚೆಂಡ ಹಾಕಕ್ಕೆ ಚಾಲು ಮಾಡ್ತಾನೆ. ಹೌದಿಲ್ಲ? ಗಾಯನ ಕೇಳಿದ ಕೂಲೆ ರೂಪ ನೋಡಿದ ಕೂಲೆ ಹಂಗೆ ಮಳೆ ಬೀಳ್ತಿ, ವಾಸನೆಗೆ ಬೀಳ್ತಿ. ಹೌದಿಲ್ಲ? ವಾಸನೆಗೆ, ಗಾಯನಕ್ಕೆ, ರೂಪಕ್ಕೆ, ಸ್ಪರ್ಶಕ್ಕೆ ಬೀಳ್ತಿಲ್ಲ. ಅವ ಮಳೆಗೆ ಬೀಳೈತೆ ನಾವು ಸೋಲದಾತನು ವಿರತನು. ಯಾವ ಇದಕ್ಕೂ ರೂಪಕ್ಕೂ ವಾಸನೆಗಳಿಗೂ ಗಾಯನಕ್ಕೂ ಮಳ್ಳಾಗ್ದವ. ಚಂದ ಭಾಳ ಐತಿಪ್ಪ ಇದು. ಅದಕ್ಕೆ ಸೋಲದಾತನು ವಿರತನು ಮನದಳು ಬಾಲಿಯರ ಸಿಂಗರುವನಿ ಕಂಡು. ಎಂಥ ರೂಪವತಿ ಅದಳಂದ್ರು ಸುಧಾ ಅವ ನೋಡೇ ನಳದ್ರಾಗೆಲ್ಲ ಏನ್ ತುಂಬೈತಿ, ಅದೆಲ್ಲ ಹೊಲಸು ತುಂಬಿದ್ದು, ಹೊಲಸಿನ ಗಡಿಗಿದು ಅನ್ನುವಂತ ದೃಢವಾದ ತಿಳುವಳಿಕೆ ಅವನಿಗಿರ್ತೈತಿ. ಅವ ಆ ಪುರುಷನ ಕಂಡಾಗಿ ಮಳ್ಳಾಗುದಿಲ್ಲ, ಅದು ಹೇಳಿ ಗಡಿಗೆ ಬಿಡೋದಂತ. ಹೌದಿಲ್ಲ? ಏನ್ ಗಡಿದಿದ ಇದ್ರ ಗಡಿಗೆ? ಹೌದಿಲ್ಲ? ಅಮೇಧ್ಯ ಏನು ಮೇಧ್ಯ ಇದು? ಅಮೇಧ್ಯದ ಅಡಿಕೆ ಕುಡಿಕೆ. ಹೌದಿಲ್ಲ? ಹೋಗಿ ಒಲೆಯಾಗ ಹಾಕದ ನನ್ನ ಅಕ್ಕ ಮದಿ. ಹೌದಿಲ್ಲ? ಅದನ್ನು ತಗೊಂಡು ಏನ್ ಮಾಡೋದು? ಅಂತ ಗಂಡನ್ನು ತಗೊಂಡು ಏನ್ ಮಾಡೋದು? ಅದು ಸುಖ ಕೊಡ್ತೈತೆ ನೀನು ಭ್ರಮ ನಿನಗೆ. ಅದ್ರಾಗ ಸುಖ ಸಿಗ್ತದೆ. ಆ ಗಡಿಗ್ಯಾಗ ಸುಖ, ಈ ಗಡಿಗ್ಯಾಗ, ಈ ಹೇಲ್ ಗಡಿಗ್ಯಾಗ ಏನು ಸುಖ ಸಿಗ್ತೈತಿ? ಹೊಳಿಬೇಕಲ್ಲ ಈ ವಿಚಾರ. ಮಾತಾಡಕ್ಕೆ ಎಷ್ಟು ಸರಳ ಅನಿಸ್ತೈತಿ. ಹೌದಿಲ್ಲ? ಒಳಗೆ ವ್ಯಾಮೋಹ ವಾಸನೆಗಳು ಅವು ಗಟ್ಟಿಯಾಗಿಬಿಟ್ಟವು. ಜನ್ಮ ಜನ್ಮಾಂತರದಿಂದ ಅದ ಸುಖ ಕೊಡ್ತೈತಿ. ರೂಪ ನೋಡಿದ್ರೆ ಬಿಡ್ತೀಯಪ್ಪ, ಮರಗ್ತಿ. ನನಗೆ ಇಂತಾಕಿ ಆಗಿದ್ರೆ ಚಲೋ ಇತ್ತಲ್ಲ ಅಂತ, ಇಂಥ ಹುಡುಗ ಆಗಿದ್ರೆ ನನಗೆ ಚಲೋ ಆಗಿತ್ತಲ್ಲ ಅಂತ. ಹೌದಿಲ್ಲ? ಮರಗಬಾರದು ಮನಸ್ಸಿನಾಗ. ಹೌದಿಲ್ಲ? ಆ ವಿವೇಕಂನಲ್ಲಿ ಜಾಗೃತಿ ಇದ್ರೆ ಬರ್ತೈತೆ. ಅದು ಇಲ್ಲ ಇಲ್ಲ, ಸಂಸ್ಕಾರ ಇಲ್ಲಲ್ಲ, ತರ ಇಲ್ಲಿಗೆ ಪಸಿಗೆ ಬಿಡ್ತೀವಿ. ಒಳ್ಳೆ ನೋಡ್ತೀವಿ ಅದನ್ನು. ಹೌದಿಲ್ಲ? ನೋಡ್ಯಾರ ಸಂತೋಷ ಪಟ್ರ ಅಂತ.
ಹೌದಿಲ್ಲ? ನೋಡಾಕ್ ಹೋಗ್ತೈತಿ ಹಂಗ ಮನಸ್ಸು ಭಾಳ ಬೆರಿಕೈತಿ ಅದ ಮನಸ್ಸು. ಯಾರ ರೂಪದಿಂದ ನಮ್ಮನ್ನ ಒಳಗ ಅದು ಎಳ್ಕೊಂಡು ಹೋಗ್ತೈತಿ ಹೇಳಕ್ ಬರೋದಿಲ್ಲ. ಗೊತ್ತಾಗದಂಗ ನಮ್ಮನ್ನು ಪಸಿಗೆ ಬೀಳ್ತೈತಿ ಆಗ್ತದೆ. ಮರಿಸಿ ಬಿಡ್ತೈತಿ ನಮ್ಮ ಮೂಲ ಇರುವಿನ ಸ್ಥಿತಿಯನ್ನು ಮರೆಸ್ಬಿಡ್ತು. ಅದಕ್ಕೆ ಮಾಯಾ ಅಂತಾರೆ. ಗೊತ್ತಾಗ್ಲಂಗ ಮುಕ್ಳ್ಯಾಕ ಯಾಕೆ ಹೊಡಿತೈತ್ಲಿ ನೀನು ಅಂತಿದ್ರು ಶಿವಾನಂದ. ಗೊತ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯಾ ಅಂತಾರೆ. ಯಾವ ರೂಪದಿಂದ ನಮ್ಮನ್ನು ಬಲಿಗೆ ಹಾಕ್ತೈತಿ ಹೇಳಕ್ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ಇದ್ರ ಎಚ್ಚರದಾಗಿದ್ರೆ ಏನಾರ ಆ ಸಂಪರ್ಕದಾಗಿದ್ರೆ ಏನಾರ ಮಾತ್ರ ನಿನಗೆ ಸತ್ಸಂಗದೊಳಗಿದ್ರೆ ನಿನಗೆ ರಕ್ಷಣಾ ಸಿಗಬಹುದಿಲ್ಲ ಅಂದ್ರೆ ಯಾರು ನಿನಗೆ ಕಾಪಾಡೋರು? ಯಾರು ಇಲ್ಲ. ಆ ಸಂಸ್ಕಾರ ನೀನು ಕಾಪಾಡ್ಬೇಕು. ಯಾರೂ ಉದ್ಧಾರ ಮಾಡೋದು ನಿನ್ನ ಉದ್ಧಾರಕ್ಕಾಗಿ ಅಂತ ಸಂಘವನ್ನು ಬಿಡಬಾರ್ದು. ಪ್ರಾಣ ಹೋಗ್ತೈತಿ ಅಂದ್ರು ಬಿಡಬೇಡ ಅದನ್ನು. ಎಲ್ಲಿ ಸಿಗಬೇಕು ನಿನಗಿಲ್ಲ. ಏ ಜಗ ಬದಲಾದ್ರೆ ಹೋತ್ ನಿನ್ ಮತ್ತೆ ಏನ್ ಒಂದು ಸ್ಥಾನದ ಇದ್ರಾಗ ಅದು ಬೇರೆನೇ ಏನ್ ಆ ಜಗ ಬಿಟ್ಟು ಬದಲಾದ ಅಂದ್ರೆ ಹೋಗ್ತದ ಮತ್ತೆ. ಹೌದು, ಸ್ಥಾನ ಪಲ್ಲಟ ಆಗ್ಬಾರ್ದಂತ. ಏನ್ ಪೀಠದ ಮ್ಯಾಗ ಕುಂತಾಗ ಹರಿಹರ ಬ್ರಹ್ಮಾದಿಗಳು ಬರ್ಲಿ ಅವ್ರು ಅಂತಿದ್ರು. ಅದು ತೆಳಗ್ ಬಂದೆ ಅಂದ್ರೆ ನಾವು ಮತ್ತೆ ಸ್ವಾಭಾವಿಕ ಎಲ್ಲರೂ ಹಂಗ ಹೌದಿಲ್ಲ. ಅದ್ರ ಮಹಿಮಾ ಹಂಗೈತಿ. ವ್ಯಾಸಪೀಠದ ಮ್ಯಾಗ ಕುಂತ ಮ್ಯಾಗ ಮುಗಿತದಂತಿದ್ರು. ಅದು ಎತ್ತು ಕಡೆಗಣಿಸಿ ಎಲ್ಲಾನು ಕಡೆಗಣಿಸಿ ಹೋಗ್ಕೊಟ್ಟು ಜಗತ್ತೆಲ್ಲ ನಿವಾಳಿಸಿ ಹೋಗ್ಕೊಟ್ಟು ನಿಂಬೆ ಅನ್ನಂತ. ಎಲ್ಲವನ್ನ ಅಲ್ಲಗಡೆ ತುಷ ಅಂತ. ವಿಶ್ವ ವಿಷಯ ಅನ್ನೋದೆಲ್ಲ ತುಷ ಅನ್ನೋ ಭಾವ ಆಗಿ ಬರ್ತೈತಿ. ಸತತ ಇರ್ಬೇಕಲ್ಲ, ಅದು ಹಂಗೆ ಉಳಿಸ್ಕೋಬೇಕಲ್ಲ. ಅಭ್ಯಾಸ ಮಾಡಿ ಆ ಸ್ಥಿತಿಯನ್ನು ಹೊಂದಿದ ನಮ್ಗೆ ಸತತ ಇರ್ತೈತಿ. ನಾವು ಕೇಳುವಾಗಷ್ಟೇ ಹೌದಪ್ಪ ಅನಿಸ್ತೈತಿ. ಯಾಕ್ರಿ ಕೇಳುವಾಗ ಒಳ್ಳೆಯ ಸಾಧುಗಳಾಗಿರ್ತೇವೆ. ಹೇಗ್ರಿ ಬಿಟ್ಟು ಕೊಲ್ಲೆ ಚೋದುಗಳು ಆಗಿಬಿಡ್ತೇವೆ ಮತ್ತೆ. ಹೌದಿಲ್ಲ? ಹಂಗ ನಾಲಿಗೆ ಸಮರ್ಥ ಅನ್ಪ ಸಿಕ್ಕಿತಿಲ್ಲೋ ಸಿಕ್ಕಾಕಿಲ್ಲ ಒಗ್ಗರಣೆ ವಾಸನೆ ಬರಾಕತ್ತೈತಪ್ಪ, ಏನು ಕೊಡ್ತಾರಿಲ್ಲೋ ನನ್ಗಟ್ಟಿದ ನಂತ ನೋಡು ತತಾ ಇಲ್ಲಿ ಒಂದಿಟ್ಟು ಅಂತ ತರಿಸ್ತಾನೆ. ತಗೊಂಡಾರು ಬರೋಗಪ್ಪ ಅವ್ರಿ ನಾನು ಬಜ್ಜಿ ಹೇಗಾಕತ್ತಾವ ಹೌದಿಲ್ಲ? ಬಜ್ಜಿ ವಾಸನ ಬಂತ ಅಂದ್ರೆ ನಮಗೂ ಸಿಗ್ತಾವ, ನಮ್ ಬಜ್ಜಿನ ಸಿಗ್ಲಿಲ್ಲ ಅಂತಿರ್ತಾನ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗೆ ಕೂಟ ಒಪ್ಪದೆ ಶಿವ ಪದದವರು ಅಂತದಕ್ಕೆಲ್ಲ ಮರಗ ಮುಗೀತಿ. ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿ ಅದನ್ನ. ಅದರಿಂದ ಲವಲೇಶನೂ ನಿನಗೆ ಸುಖ ಆಗಿಲ್ಲ. ಏನ್ ಎಲ್ಲಾ ತರದ ಅನುಕೂಲ ಇದ್ದ ಶರೀರ, ಎಲ್ಲಾ ಭೋಗ ವಸ್ತುಗಳಿದ್ದು ಅಂತ ಜೀವನ ಕಳೆದು ಬಂದಿ. ಆದ್ರೂ ನಿನಗೆ ಅದ್ರಾಗ ಇನ್ನೂ ಆಸಕ್ತಿ ಹೆಚ್ಚಕೊಂತ ಅದನ್ನ ಮಾಡಿ 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 ಅದೇ ವಾಸನೆ ಗಟ್ಟಿಯಾಗಿಟ್ಟು ಮತ್ತು ಅರ್ಥ ಇಳಿಸ್ತೈತಿ. ಏನ್ ಅದನ್ನು ಹೊಡೆದು ಹಾಕ್ಬೇಕಾರೆ, ಆ ವಾಸನ ಹೊಡೆದು ಹಾಕ್ಬೇಕಾದ್ರೆ ಇದಕ್ಕೆ ಸವ್ವಾ ಶೇರಿಗೆ ಸವ್ವಾ ಸೇರು ಈ ಅಭ್ಯಾಸ ಆತ್ಮಚಿಂತನದ ಅಭ್ಯಾಸ ಬಲಿಬೇಕು ಅಂತ ಅಂದಾಗ ಅದನ್ನು ಹೊಡೆದು ಹಾಕಕ್ಕೆ ಶೇರಿಗೆ ಸವ್ವಾ ಸೇರಾದಾಗ ಕೆಲಸ ಅಲ್ಪ ಪ್ರಯತ್ನಕ್ಕೆ ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಬೇಕಿದ್ದಕ್ಕಂತಿದ್ರು. ಅದು ಆರ್ಡಿನರಿ ಕೆಲಸಗಳು ದಿನ ಮಾಮೂಲಿ ಹೇಳೋದು ಕೇಳೋದು ಮಾಡೋದು ಎದ್ದು ಹೋಗೋದು ಮತ್ತು ಅದ್ರಾಗ ಬಿದ್ದು ಹೋಗೋದು. ಹೌದಿಲ್ಲ? ಇದ್ರ ಏನಪ್ಪಾ ಕೇಳೋರಂಗೆ ಮಾತು ಹೋಗಿ ಹಾಕೊಂಡ್ ಬೀಳೋದೈತೆ ಅದ್ರಾಗ. ಹೌದಿಲ್ಲ? ಹಂಗ ಎಲ್ಲಾರು ಅದೇ ಇದು ನಮ್ಮ ಜೀವನ ಹಂಗ ಬಂದೈತಿ. ಎಷ್ಟು ವರ್ಷ ಆಯ್ತು ಕೇಳಾಕೈತಿ. ಇದರಿಂದ ಪಾರಾಗ್ಬೇಕಪ್ಪ, ಹೇಳ್ಬೇಕು ಇದರಿಂದ ಅನ್ನೋರು ಯಾರು ಹೇಳಿ ಎದ್ದವ್ರು ಯಾರದೇ ನಾವು ಎಲ್ಲರೂ ಮತ್ತೆ ಬೀಳವ್ರು. ಒಳ್ಳೆ ವಾಸನೆಗೆ ಹೋಗಿ ಬೀಳ್ತೈತಿ. ಹೌದಿಲ್ಲ? ಬಲಿಗೆ ಬೀಳದವ್ರಿಲ್ಲ, ವಾಸನ ಅದು ಬಲಿಯಾಗಿ ಬಿದ್ದ ಮತ್ತು ಬಂಧನದಾಗೆ ಹೋಗ್ತೀನಿ. ಅವ ಬಲಿಯಾಗಿ ಬೀಳು ಮಟ ಓಡ್ಯಾಡಿ ಅದ್ರಾಗ ಓಡಿ ಕಬರ್ಗೆಟ್ಟ ಹೋಗಿ ಬಲಿಗೆ ಬಿತ್ತು ಬಜ್ಜಿ ವಾಸನೆಗೆ. ಅಂತ ಇದು ತಿನ್ನುಲೇ ಇಲ್ಲ, ಅದನ್ನ ಹೊರಗೆ ಹೋಗಕ್ ಬಡ್ಕೊಂತೈತಗಿಂದ. ಹೌದಿಲ್ಲ? ಹಂಗ ನಮ್ ಬಾಳೆ ಆಗೈತಿ ಇದೆಲ್ಲ. ಹಂಗೆಲ್ಲ ನೋಡಿ ವ್ಯಾಮೋಹಕ್ಕೆ ಹಾಕಿಬಿಟ್ಟಾವೆಲ್ಲ ನಮ್ಮನ್ನು. ವಿಷಯ ವಸ್ತುಗಳೆಲ್ಲವೂ ಅವು ಹಸಿರು ಯಾಕ್ರಿ ಕಂಡು ಎಳಸುವುದು. ಪಶುವೇನು ಬಲ್ಲದು ಹಸಿರು ಕಂಡು ಎಳಸುವುದು. ಹೌದಿಲ್ಲ? ಅವಿವೇಕ ಇಲ್ಲದವ್ರಿಗೆ ಏನು ಗೊತ್ತಿದೆ? ವಿವಾಸಕ ರೂಪ ಅಂತ ಹೇಳಿ ರೂಪನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪಸಿಗೆ ಬೀಳುತ್ತೆ. ಅಜ್ಞಾನ ಪರದೆ ಆವರಿಸಿ ಬಿಡ್ತೈತಿ, ಮತ್ತೆ ಪಸಿಗೆ ಬೀಳ್ತೈತಿ. ಇಲ್ಲಿ ಹೇಳವಂಗ ಕೇಳವಂಗ ಇದೆ. ಇನ್ನ ಧೂಳು ಅವ್ರದ್ದು ಅವಕ್ಕದ್ರ ಗಾಳಿ ಬಡ್ಲೆ ಇದ್ದು ಅವಕ್ಕೂರ್ದು ಹೋಲ್ ಬಿಡ. ಇದು ಹೇಳೋದ ಕೇಳೋದು ಮತ್ತೆ ಅಜ್ಞಾನ ಮುಷಿಕ್ ಬಿಡ್ತೈತಿ, ಮತ್ತೆ ಮೋಹಕ್ಕೆ ಬಿಡ್ತೈತಿ. ಅದಕ್ಕೆ ಯಾವಾಗಲೂ ಇದ್ರ ವಿಚಾರ ಇತ್ತಂದ್ರ
ಅಜ್ಞಾನ ಆವರಣ ಬರಬಾರ್ದು. ಆ ಸ್ಥಿತಿಯನ್ನು ನಾವು ಕಾಕೊಂಡು ಹೋಗುದು ಬಹಳ ಕಷ್ಟ. ಮಾಯಾವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗ್ಗೆ ಪೊಸತು ಅಂತ ಎಲ್ಲ ಹೇಳುದು ಕೇಳೋದು ಆತಿಪ. ಮತ್ ಬಿಡುತ್ತಲೇ ಅದ್ರಾಗ ಯಾಕೆ ಆಸಕ್ತಿ ಐತಿ ಅಂದ ನನಗೆ ಅಜ್ಞಾನ ಆವರಣ ಮತ್ ಮುಸುಕ್ತೈತಿ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಹ. ಮತ್ತ ಅಜ್ಞಾನ ಮುಸುಕ್ ಬಿಡ್ತೈತಿ, ಮತ್ತ ಮೋಹಕ್ಕೆ ಬೀಳ್ತೈತಿ. ಬಿಡು ಬಿಡು ಪುರುಷತ್ಲೆ ಅಜ್ಞಾನ ಆವರಿಸುವುದು. ಹಂಗ ಅಜ್ಞಾನ ಆವರಣ ಭಂಗ ಅವಕಾರ ಪೂರ್ಣ ಜ್ಞಾನ ಆದಾಗ ಸಮಾಧಿ ಸ್ಥಿತಿಯನ್ನು ಪಡೆದಾಗ ಅಜ್ಞಾನ ಆವರಣ ಎಲ್ಲ ಭಂಗ ಆಕೈತಿ. ಅವಾಗ ನಿನಗೆ ಇದ್ರಾಗ ಆಸಕ್ತಿ ಎಲ್ಲ ಹೋಗ. ಅದ್ರ ಗುರ್ತ. ಜ್ಞಾನ ಆಗೈತಿ ಅನ್ನೋದು ಗೊತ್ತಂದ್ರೆ ನಾವು ಸಮಾಧಿ ಹತ್ತ. ಬರೀ ಮಾಹಿತಿ ಮಾಡ್ಕೊಂಡ್ರೆ ನೀನು ಮತ್ತು ಆವರಣ ಭಂಗ ಬಂದು ಮುಸುಗೋದನ. ಮತ್ತು ಏನಪ್ಪಾ ಎಷ್ಟು ಹೇಳಿದ್ರೆ ಕೇಳಿದ್ರೆ ಹಿಂಗೆ ಯಾಕಾಯ್ತು ಅಂದ್ರೆ ಆ ಸ್ಥಿತಿ ಉನ್ನತ ಪೂರ್ಣ ಸ್ಥಿತಿಯನ್ನು ಹೊಂದಲಿಲ್ಲ ಅಂತ ಅರ್ಕಡೆ ಅವು ಅದ ಆಗುಮುಟ ಮತ್ತು ಜನ್ಮ ಬರುದ ನೀನು ಯೋಗ ಭ್ರಷ್ಟ ಆದಿನಿ ಮತ್ತು ಮೊದಲೇ ಎತ್ತಕ್ಕ ಮೊದಲೇ ಅಂತ ಬಾಂದ್ಯಪ್ಪ. ಉನ್ನತ ಮಟ್ಟಕ್ಕೆ ಹೋತಿ ಮತ್ ಬಸಿಗೆ ಬಿತ್ತು, ವ್ಯಾಮೋಹ ಬಿತ್ತು, ವಿಲೋಭನೆಗಳ ಒಳಗಾತ ಅಂದ್ರೆ ಹೋತದಂತ. ಆಹಾ ಅಂದ್ರೆ ಹೋತ್ ನೋಡೋದು ಬಾಯಿ ತೆಗದ್ರಿ. ಯಾಕೆ ಅಜ್ಞಾನದಿಂದ ಹಂಗೆ ಮಾಡ್ಲಿಕ್ಕೆ ಮರುವೆಯೊಳಗೆ. ಅದಕ್ಕೆ ಮರೆಯದೆ ಎತ್ತರದ ಅಭ್ಯಾಸದಾಗಿರ್ಬೇಕಲ್ಲ, ಸ್ವರೂಪದ ಎಚ್ಚರಿಕೆ ಒಳಗಿರ್ಬೇಕಲ್ಲ. ಅಂದ್ರೆ ಏನಾರ ಇದರಿಂದ ನಾವು ಪಾರಾಗಕ್ಕೆ ಬರ್ತೈತಿ. ಇದ್ರ ವ್ಯಾಮೋಹ ಇಲ್ಲ ಅಂದ್ರೆ ಮತ್ತು ಮೋಹಕ್ಕೆ ಬೀಳ್ತೀವಿ. ಸ್ವಾಭಾವಿಕವಾಗಿ ಕೆಳಗೆ ಬೀಳ್ತದೆ. ಕೆಳಗೆ ಬಿತ್ತಂದ್ರೆ ಮತ್ತೆ ಮೊದಲಿನಿಂದ ಚಾಲು. ಯೋಗ ಭ್ರಷ್ಟ ಅಂತಾರ ಅದಕ್ಕೆ. ಮತ್ತೆ ಪತನವನ್ನು ಹೊಂತೀನಿ. ಅದಕ್ಕೆ ಬಹಳ ಕಠಿಣ. ಅದು ಎಲ್ಲೋ ಬರೀ ಇದನ್ನು ಹೊಂದವನು ಹೊಂತೈತಿ ಅಂತ ಎಲ್ಲ ಮಾಡಿ ಕೇಳಿ ಮತ್ತೆ ಮೋಹಕ್ಕೆ ಯಾವ್ದಾರ ಒಂದು ವಿಷಯದ ವ್ಯಾಮೋಹಕ್ಕೆ ಬಿತ್ತಂದ್ರೆ ಹೋಗುತ್ತೆ ನೋಡಿ. ಮರಿಸಿ ಬಿಡ್ತೈತ್ರಿ ಅದ. ನಾನಿ ಅನ್ನವನ ಹೌದ್ ಅನ್ನೋಗನ ಕೈ ಕೊಡ್ತೈತಿ ಅದು. ಏನಪ್ಪಾ ನಾನಿ ಅನ್ನೋ ಜ್ಞಾನಿ ಅನಿಸ್ಕೊಳ ಜಗತ್ತಿನ ಎಂಥವನ್ನ ಪಸಿಗೆ ಮೋಹಕ್ಕೆ ಹಾಕ್ಬಿಡ್ತು. ಏನು ಸಾಮಾನ್ಯ ಜನರು ಏನ್ ಬಹಳ ಕಠಿಣ ಅದ. ಅದಕ್ಕೆ ಎಲ್ಲಿಯೋ ಒಬ್ಬರಿಗೆ ಕೋಟಿ ಜನಗಳಲ್ಲಿ ಒಬ್ಬ ಇದು ಸಿದ್ಧಿಸ್ತದ ಅಂತ. ಪ್ರಯತ್ನ ಮಾಡಿದ್ರೆ ಆಕೈತಿ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನಾವು ಕೇಳೇ ಬಿಡ, ನಮಗೂ ಗೊತ್ತಾಯ್ತು ಬಿಡ. ಗೊತ್ತಿದ್ದ ಅದನ್ನ ಅನುಭವ ತಗೊಂಡಿನ. ಅದಕ್ಕೆ ಶ್ರೇಷ್ಠವಾದದ್ದು ಅನುಭವ ಪಡೆಯುವ ಸೂರ್ಯಾವಸ್ಥೆಯನ್ನು ಪಡೆದು ಹೊಂದಿ ಅದರ ಅನುಭವ ಪಡೆದು ಅದಕ್ಕೆ ಶ್ರೇಷ್ಠತ್ವವನ್ನು ಜ್ಞಾನವನ್ನು ಪಡೆಯುವುದು ಅಂತ. ಬರೀ ಮಾಹಿತಿ ಮಾಡ್ಕೊಂಡ್ರೆ ಅದೇನು ಬರಿಬಹುದು ಪುಸ್ತಕ, ನೀನು ಹೇಳಬಹುದು. ಯಾಕ್ರಿ ನಿನ್ನಂಗೆ ಹೇಳವಣ ಯಾವ ಇಲ್ಲ ಅಂತ ಅನಿಸ್ಕೋಬಹುದು. ಜಗತ್ತಿನ ಕಡೆಯಿಂದ ಹೊಗಳಿಸ್ಕೋಬಹುದು. ಯಾಕ್ರಿ ಮಾನ ಮರ್ಯಾದೆ ಗಳಿಸಬಹುದು. ಅದು ಉಪಯೋಗ ಇಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ನೀವು ಮೆರೆಸಬಹುದು, ನಿನ್ನ ತೇರ್ನ್ಯಾಗ ಕುಂಡಿಸ್ಕೊಂಡು ಪಾಲಿಕೆಯಾಗ ಹಾಕಿ ಮೆರೆಸ್ಬೋದು. ಆದರೂ ಜ್ಞಾನ ಆಗಿರ್ಬೋದು. ಅದರ ವ್ಯಾಮೋಹಕ್ಕೆ ಮತ್ತೆ ಬೀಳ್ತೈತಿ. ಅದಕ್ಕೆ ಬಹಳ ಕಠಿಣದ ಅಥವಾ ಇದಂತಿದ್ರೆ ಅಥವಾ ವ್ಯಾಮೋಹಕ್ಕೆ ಒಳಗಾಗದಂಗೆ ಪಸಿಗೆ ಬೀಳೈತವ ಯಾವ ಹೇಳ್ತೈತಿ ಕೇಳ್ತೈತಿ. ಉನ್ನತ ವಿಚಾರಗಳನ್ನ ಅಲ್ಲೇ ಐತಿ ಅಂದ್ರೆ ಸುಧಾ ಅದ ಸಂಘದಾಗ ಐತಿ ಅಂದ್ರು ಹತ್ತದ ಕಠಿಣದ ಅಂತ. ಉಂಡೆ ಕೆಚ್ಚಲ್ದಾಗ ಇರ್ತೈತಿ. ಹಾಲಿನ ಮಾಧುರ್ಯ ಗೊತ್ತೇ ಇರ್ತಲ್ಲ ಅದಕ್ಕೆ, ಬರೀ ರಕ್ತನ ಇರ್ತೈತಿ. ಅದ ವಾಸನ ಸಂಸ್ಕಾರ ಇದ್ದವ್ರು ಬರೀ ಇಲ್ಲಿ ತರ್ತ ವಾಸನೆಗಳು ಯಾರು ಏನ್ ತಂದ್ರು ಏಲಿಟ್ರು ಅವನ್ನ ಯಾರು ತಗೊಂಡು ಹೋದ್ರು ಬರೀ ಅದ್ರ ಕಡೆನೇ ಹೆಸರು ಇರ್ತೈತಿ. ಅದನ್ನ ವಿಷಯದ ಕಡೆಗೇನೆ ಲಕ್ಷ್ಯ. ಯಾರು ತಂದದ್ದು ಇದನ್ನ ಮಾಡಿದ್ದು ನನಗೆ ಕೊಡ್ಲಿಲ್ಲಲ್ಲ ಹೌದಿಲ್ಲ, ಅದನ್ನ ಬರೀ ಅದನ್ನೇ ಎನಿಸ್ತು. ಬರೀ ಅದೇ ಹೆಸರಿನಾಗ ಕಾಲ ಅದನ್ನು ತಗೊಂಡು ಏನು ಮಾಡವ್. ನೀ ಎದಕ್ಕೆ ಬಂದಿ ಇಲ್ಲಿ, ಉದ್ದೇಶ ಏನೈತಿ? ವಿಷಯದ ವ್ಯಾಮೋಹ ಕಡಿಮೆ ಮಾಡ್ಕೊಳಕ್ ಬಂದೀವಿ. ಅದನ್ನ ಅದ್ರಾಗ ಬರೀ ಅದ ಹೆಸರಿನದಾಗ ಕಾಲ ಕಳೆಯಕ್ ಬಂದೀವಿ ಇಲ್ಲಿ. ಅದು ಬೇಕಲ್ಲ. ಈ ಅಭ್ಯಾಸ ಮಾಡ್ಕೊಂಡ ಇದ್ದಾಗ ಬರ್ತೈತಿ. ಅದು ಕಡಿಮೆ ಮಾಡ್ಕೋಬೇಕಂದ್ರೆ ಬರೀ ಇದನ್ನ ಮಾಡೋಲ್ಲೇ ಬರೀ ಅದನ್ನ ಮಾಡ್ಕೊಂತ ಕುಂತ ಅದು ಹೊರಗಿಂದ ಮಾಡ್ಕೊಂಡ್ರೆ ಹೊರಗಿನ ಹೆಸನದದ್ದ ಇದು, ಹೊರಗಿನ ಹೆಸನದ್ದಿದ ಅಂತಿದ್ರು ಅಜ್ಜ. ಇದಕ್ಕೆ ಒಳಗಿನ ಹೆಸನಿಲ್ಲಪ್ಪ, ಹೊರಗಿನ ಹೆಸನದ್ದಿದ ಅಂತ. ಎಲ್ಲ ಓಡಾಡ್ತಾನ, ಎಲ್ಲ ನಾನು ಸೇವಾ ಮಾಡ್ತೇನೆ ಅಂತ. ಇದಕ್ಕೆ ಕುಂಡಿರ್ಬೇಕನ್ನೋ ಹೆಸನಿಲ್ಲ ನಮ್ಗೆ. ನೋಡ್ರಿ ಬೇಕಾರೆ ಹೌದಿಲ್ಲ, ಇಟ್ಕೊಟ್ಟು ಹೋಗ್ಕ ನಾವ
ನಾವೆಲ್ಲ ನೀವು ಓದ್ರಿಪ್ಪ ನಾ ಅಲ್ಲೆಲ್ಲ ಮಾಡಿಸ್ತೇನೆ ಅಂತ ತಿಳ್ಕೊಂಡು. ಯಾಕ ಈ ಹೆಸನದ ಇದಿಲ್ಲ, ನಾವು ಬರೀ ಅದನ್ನ ಹೊರಗಿನ ಗದ್ದಲ ನಮ್ಮ. ಹೌದಿಲ್ಲ? ಇದು ಒಳಗೆ ಬರಬೇಕಲ್ಲ, ಆಂತರಿಕವಾಗಿ ಅಭ್ಯಾಸ, ನಿಜವಾಗಿ ಇದನ್ನು ತಿಳ್ಕೋಬೇಕು. ವೇಳೆ ಕಳಿಬಾರ್ದು. ಹೊಂಟತಿ ವೇಳೆ ವ್ಯರ್ಥ ಹೊಂಟತಿ ಬರೇ ಅನಾತ್ಮ ಚಿಂತನೆ ಒಳಗೆ. ಒಂದೊಂದು ಕ್ಷಣ ಕೂಡ ಅತ್ಯಮೂಲ್ಯವಾದದ್ದು ನಮ್ಮ ಆಯುಷ್ಯದೊಳಗೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು ನಾವು. ವ್ಯರ್ಥ ವೇಳೆ ಕಳೆದಿಲ್ಲ. ಚಿಕ್ಕಂತ ವೇಳೆ ಸದುಪಯೋಗ ಮಾಡ್ಬೇಕು. ದುರುಪಯೋಗ ಮಾಡ್ಕೊಳ್ಳೋದು, ನಾವು ದುರುಪಯೋಗ ಮಾಡ್ಕೊಳ್ಳೋದು. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ ನೀನು. ಸುಮ್ಮನೆ ಯಾಕೆ ವೇಳೆ ಕಳಿತಿದೀಯೋ? ನಗಾರಿ ಬಾರ್ಸ್ಲಿಕ್ಕೆ ಯಾಕ್ರಿ? ಹಾರ್ಟ್ ಅದ ನಗಾರಿ. ಪ್ರತಿಯೊಬ್ಬರ ಹಾರ್ಟ್ ಏನೈತೆ ಅದ ನಗಾರಿ. ಅದು ರುದ್ರಭೂಮಿ ಸಮೀಪ ಮಾಡ್ಲಿಕ್ಕೆ ಹೌದಿಲ್ಲ? ಹಂಗ ಟಾಕ್ 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 ಅನ್ನಂಗ ರುದ್ರಭೂಮಿ ನಿಂದ ಮುಗಿಯಾಕ ಬಂದೈತಿ. ಸಮೀಪ ಮಾಡಿ ಹೋಗ್ಬಿಡ್ತದೆ ಕಡಿಗೆ. ಹತ್ರ ಮುಗೀತಿಪ್ಪ ನಿಂದ. ಇಷ್ಟರೊಳಗೆ ನಿಮ್ ಕೆಲಸ ಮಾಡ್ಕೋಬೇಕು. ನೀ ಹಿಂಗ ನಾ ಇರ್ತೇನಂತ ನೀ ತಿಳ್ಕೊಂಡಿದ್ದೆ. ಅದು ಹಾರ್ಟ್ ಬಡ್ಕೊಳಕತೈತಿ ನಗಾರಿ. ಸಮೀಪ ಮಾಡ್ಕೊಂತ ಹೋಗ್ತೈತಿ. ಇಲ್ಲ ಬರ್ಬರ್ತ ಅದ್ರ ಕಡಿಮೆ ಅಂತ ಬಂತದ. ನಾ ಇನ್ನ ಇದನ್ ಮಾಡ್ಬೇಕಂದ್ರೆ ಹುರುಪಾಳೈತಿ ಇನ್ನ ನಿಂದ. ಹೌದಿಲ್ಲ? ಇನ್ನ ಜಿಗದಾಡ್ಬೇಕಂತಿ, ಇನ್ನ ಏನೇನೋ ಮಾಡ್ಬೇಕಂತಿ. ಮಾಡ ನೀ ಇನ್ನ ಮುದುಕಾದ್ರೂ ಬಿಡುವಲ್ಲ. ನನ್ನ ಎಚ್ಚರಗೊಳಿಸಿರು ಎಚ್ಚರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡುದು? ಏನಿರ್ತೈತಪ್ಪ ಇನ್ನು ಪೆನ್ಷನ್ ಆದ್ಮ್ಯಾಗ, ವಯಸ್ಸಾದ್ಮ್ಯಾಗ, 60-70 ವರ್ಷ ಆದ್ಮ್ಯಾಗ ಮನೆಯಾಗ ಏನಿರ್ತೈತಿ ಕೆಲಸ? ಮಾಡೋರು ಮಾಡ್ಕೋರಿಪ್ಪ. ನಮ್ಗೆ ಎದಕ್ ಬೇಕಾಗೈತಿ? ನೀವೇನ್ ಬೇಕಾದ್ ಮಾಡ್ಕೊಂಡು ನಮ್ಗೆ ಅದಕ್ಕೆ ನಾವು ಬುದ್ಧಿ ಹೇಳಕ್ ಹೋಗಿ ಸಿಕ್ಕೊಂಡು ಕುಂಡಿರ್ತೇವೆ ಅಲ್ಲಿ. ಮತ್ತೆ ಹಂಗ್ ಮಾಡಿದ್ಲಿ ಹುಡುಗರೇ, ಹಿಂಗ್ ಮಾಡಿದ್ಲಿ ಹುಡುಗರು. ಎದಕ್ ಬೇಕಾಗೈತಿ ನಿನಗೆ? ಅವ್ರು ಹೆಂಗ ತಿಳ್ದಂಗ ಮಾಡೋರು. ಹೋಗಪ್ಪ, ನಾವೆಲ್ಲ ಮಾಡ್ಕೋತೇವೆ, ಹೋಗು. ನೀನ್ ಹೇಳಕ್ ಹೋಗ ನೀವು. ಅವ್ ಕೇಳಿಲ್ಲ ಅಂದ್ರೆ ಇದು ಒಂದ್ ಮನೆ ಹೊಟ್ಟೆ ಮೇಲೆ ಹಚ್ಕೋತೈತಿ. ನನ್ನ ಮಾತ ಕೇಳುವಲ್ಲ ಬಿಡು, ನನ್ ಕಿಮ್ಮತ್ತ ಕೊಡುವಲ್ಲ ಇವಲ್ಲ ಅಂತ. ನಾ ಮಾಡಿಟ್ಟಿದ್ದಲ್ಲಿ ಇಲ್ಲ ಅಂದ್ರೆ ನಿಮ್ಗೆಲ್ಲಿ ಬರ್ತೈತಿ ಅಂತ ಇದಕ್ಕೆ ಅಭಿಮಾನ. ಹೌದಿಲ್ಲ? ಎದಕ್ ಬೇಕಾಗಿತ್ತು ಅದನ್ನ ಮಾಡಿ ಅವ್ರ ಕಡೆಯಿಂದ ಅನಿಸ್ಬೋದು. ನಿನಗೆ ಎದಕ್ ಬೇಕಾಗಿತ್ತು? ನಿನಗೆ ಯಾವ ಮಾಡೋದಿದ್ದಂತಾರ. ಹೌದಲ್ಲ? ಹೌದಾ? ಸ್ವಾಭಾವಿಕ ಐತಿದ ಹಂಗ ಬಂದ ಬರ್ತೈತಿ. ನಿನ್ ಸಂಬಂಧ ಮಾಡಿ, ನಮ್ ಸಂಬಂಧ ಮಾಡಿವಿ ಅದು ನಂದ. ಹೌದಿಲ್ಲ? ನಿಮ್ ಸುಖಕ್ಕಾಗಿ ಮಾಡಿ, ನಾವ್ ನಮ್ ಸುಖಕ್ಕಾಗಿ ಮಾಡಿವಿ ಇದನ್ನ. ನೀ ಸುಖ ಹೊಂದ್ಬೇಕಂತ ಮಾಡ್ಕೊಂಡಿ. ಬಿಟ್ಟ್ಯಾಕ ಹೊಂಟಿ ಹಂಗಾರ? ಯಾಕ್ರಿ ಹೊಂದ್ಬೇಕಿಲ್ಲೋ? ಇದನ್ನ ಹಿಡ್ಕೊಂಡ ಬಿಟ್ಕೊಟ್ಟು ಹೊಕ್ಕಿಲ್ಲೋ? ಎಲ್ಲ ಮಾಡಿಟ್ಟೆಲ್ಲೋ, ಹೊಂಟೆಲ್ಲೋ ಯಪ್ಪ. ಏನೆಲ್ಲ ಗಡಿಸಿದೆಲ್ಲ, ಹೊಲ ಹಿಡಿದಿ, ಮನೆ ಹಿಡಿದಿ, ಎಲ್ಲ ಮಕ್ಕಳನ್ನ ಹಿಡಿದಿ, ಹ್ಯಾಂಗ ಬಿಟ್ಟು ಹೊಂಟು ಯಪ್ಪ? ಹೆಂಗಾರ ಹೋಗೋಂಗ ಆದಿದ್ದಿತ್ತು ನಿನಗೆ. ಇದನ್ನ ಹಾಡ್ಯಾಡ್ಕೊಂಡು ಹೇಳ್ತೀವಿ. ಏನ್ ಮಾಡ್ಬೇಕು? ಬಂತಲ್ಲ ದಾಳಿ ಬಂತಂದ್ರೆ, ದಾಳಿ ಬರೋಕ್ಕಿಂತ ಮೊದಲೇ ನಾವು ಎಚ್ಚರ ಆಗ್ಬೇಕು. ಹೌದಿಲ್ಲ? ನಮ್ಮ ಮುಂದಿನ ಡಿಪಾಸಿಟ್, ಪುಣ್ಯದ ಡಿಪಾಸಿಟ್, ದಾಳಿ ಬರುವ ಮುನ್ನ ಧರ್ಮ ಗಳಿಸಿಕೊಳ್ಳಿರೋ ಅಂದ. ಅದೇನಾರ ಎಚ್ಚರ ಐತೆ ನಿನಗೆ? ಧರ್ಮ ಸಂಗ್ರಹ ಮಾಡ್ಬೇಕನ್ನೋದು. ಬರೀ ಎಲ್ಲ ಸ್ವಾರ್ಥ. ಕೊಟ್ರ ಹಾದಿತ್ಪ ನಾ ಕಡಿಮೆ ಆಕೈತೆ ಅಂತ. ಕೊಟ್ಟದ್ದು ಕೆಟ್ಟಿತೇನ ಬೇಡ, ಅದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಅಂದ್ರೆ. ನಿನ್ನ ಆದಾಯದ 10ನೇ ಭಾಗ ದಾನ ಮಾಡುವಂತ. ಮಾಡ್ಲಿಲ್ಲ ಅಂದ್ರೆ ಏನಾಕೈತಿ ಅಂದ್ರೆ ನಿನಗೆ ದರಿದ್ರತನ ಬರ್ತದೆ. ದರಿದ್ರೋ ಭವತಿ. ಏನು ಆ ಸ್ಥಿತಿಯನ್ನು ಹೊಂದು ಮಟ ಇವನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗತ್ತೆ. ದಾನ ಮಾಡು ಹೇರಳವಾಗಿ. ವ್ಯಾಪಾರಸ್ಥರಂತೆ ಹೇರಳವಾಗಿ ದಾನ ಮಾಡಬೇಕು ಅಂತ. ಯಾಕೆ ಅವ್ರು ತಕಡಿ ಬಿಡೋದು ವ್ಯವಹಾರ ಭಾಳ ಇರ್ತೈತಿ. ವ್ಯಾಪಾರಸ್ಥರ ವ್ಯವಹಾರ ಏನು ಖತರ್ನಾಕ್ ಇರ್ತಾವ. ಹೆಚ್ಚಿನ ದಾನ ಮಾಡ ನೀನು. ಅದನ್ನು ಮಾಡಕ್ ಮನಸ್ಸು ಎಲ್ಲೂ ಬರಲ್ಲ. ಭಾಳ ಕಂಜೂಸ್ ಬುದ್ಧಿ. ಅದರ ಫಲ ಅವ್ರು ಉಣ್ಬೇಕಾಗತಿ. ಏನು ಮಾಡಿ ದಾನವಿಲ್ಲದ ದ್ರವ್ಯ ಗಳಿಸಿದೋ ಪ್ರಾಣಿ, ನೀ ಹೋಗೋ ಕಾಲಕ್ಕ ಕಾಣಿ ದುಗ್ಗಾಣಿ ಅಂತ ಕೊಡ್ಬೇಕನ್ನೋ ಬುದ್ಧಿ ಬರ್ಲಿಲ್ಲ ಅದಕ್ಕೆ. ಅದಿಲ್ಲ? ಬರೇ ಎಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ಳೋದು. ನಿನಗೇನ್ ಬಂತ? ನಿನ್ನ ಮುಂದಿನ ಇದಕ್ಕೆ ಮಾಡ್ಕೊಳ್ಳಿಲ್ಲಲ್ಲ ನೀನು ಡಿಪಾಸಿಟ್. ಬರೇ ಹೆಂಡ್ರ ಮಕ್ಕಳಿಗೆ ಆಗಿಟ್ಟಿ ನಿನಗೇನು ಬಂತದ?
ಹ್ಮ್ ಅವಾಗ ಹೊಳಿಲಿಲ್ಲ ಬಿಡ್ರಿ ನನಗಿದ ಅಂತ. ಹೌದಿಲ್ಲ? ನಾವು ಮಾರ್ಕಂಡೆ ಮಸ್ತ್ ಹೇಳ್ತದ, ನುಚ್ಚಿನ ಗಡಿಗೆ ನುಚ್ಚಿನ ಮಲ್ಲಪ್ಪ ಮಲ್ಲವ್ವ ಇದ್ರಂತ. ಯಾಕ್ರಿ ಅವಾಗ ಭಿಕ್ಷಕ್ಕೆ ಬಂದಾಗ ಅವ್ರು ನುಚ್ಚು ಮಾಡಿದಾಗ ಅವ ಬೇದ್ ಕಳ್ಸಿದ, ಬೇದ ಅಂತ ಬೇದಾಗ ಆಕೆ ಸೊಂಡಿ ಮ್ಯಾಗ ಅವ್ ಹೋದಾಗ ಬಾ ಕೊಡ್ತೇನೆ ಅಂತ ಮನುಷ್ಯ ಅದಾನವ. ಅವ್ ಬಂದಾಗ ತುಡುಗ್ಲೆ ನುಚ್ಚಿನ ಗಡಿಗೆ ಕೊಟ್ಟಾಳಕ್ಕೆ, ತಗೊಂಡು ಹೋಗಪ್ಪ ಇದನ್ನು ಹೊಟ್ಟೆ ಸತಿ ತಿನ್ನೋದಂತ. ಏನೋ ಕರ್ಮದ ಅನುಸಾರ ಇಬ್ರು ಸತ್ತಾರ. ದಾರ್ಯಾಗ ಹೊಟ್ಟೆ ಹಸದ್ ಬಿಟ್ಟೈತೆ ಅಂತ ತಿನ್ನಾಕ ತಗೋರಿ ಇದನ್ನ ತಂದು ಕೊಡ್ರಂತ. ಇದನ್ನ ಎಲ್ಲಿದು ಇದು ಅಂದನಂತ. ಅವಾಗ ಕೊಟ್ಟಿದ್ಲಲ್ಲ, ನೀವು ಕೊಟ್ಟಿದ್ರಿ ಅವಾಗ, ಇದನ್ನ ನಿಮ್ಗೆ ಕೊಡಾಕ್ ಬಂದೇನಂತ ಅನ್ನಂತ. ಅದ್ರ ಕೂಡ ಇನ್ನೊಂದು ಸಾರಿಂದ ಒಂದಿತ್ತಲ್ಲ, ಅದನ್ನು ಕೊಟ್ಟು ಬಿಡ್ಬೇಕಿಲ್ಲೋ ಅಂತ ಕೇಳಿದಂತ ಅವಾಗ. ಅವಾಗ ಬುದ್ಧಿ ಬಂದಿತ್ತ ಅವಾಗ. ಹೌದಿಲ್ಲ? ಅದ್ ಮುಂದೆ ಕೊಟ್ಟಿ ಅದನ್ನ ಕೊಟ್ಬಿಟ್ಟಿದ್ರೆ ಚಲೋ ಆಕಿತ್ತಲ್ಲ, ಈಗ ಬರ್ತಿತ್ತು ನಮಗ ಅಂತ. ಏನ್ ಮಾಡೋದು ಕೆಟ್ಟ ಮ್ಯಾಗ ಅವಾಗ ಹೊಳಿಬೇಕಲ್ಲ ಬುದ್ಧಿ. ಮಹಾತ್ಮರ ಯಾಕ್ರಿ ಅದನ್ನೊಂದು ಕೊಟ್ಬಿಟ್ಟಿದ್ರೆ ಬೇಷಾಕಿತ್ತಲ್ಲ. ಒಳ್ಳೆ ನಾನು ಇದನ್ನ ಹೊಡ್ಕೊಂಡ್ರ ಉಪ್ಪಿನಕಾಯಿ ಇವು ಅವಗಟ್ ಗಡಿಗೆ ಕೊಟ್ಟಿದ್ರೆ ಚಲೋ ಇತ್ತಲ್ಲ, ತಿನ್ನಾಕ ಬರ್ತಿತ್ತಂತ. ಈಗ ಕೊಟ್ಟದ್ದು ಏನ್ ಕೊಡ್ತೀಯ ಅದ ನಿನಗೆ ಗೊತ್ತ. ಹೌದಿಲ್ಲ? ಮತ್ತ ಭಿಕ್ಷಕರಿಗೆ ಕೊಡೋದಿಲ್ಲ. ಯಾಕ್ರಿ ಬೀಗರಿಗೆ ಒಳ್ಳೆ ಇದನ್ನ ಮಾಡ್ತೀವಿ, ಅದ್ರಲ್ಲಿ ವ್ಯವಸ್ಥೆ ಮಾಡ್ತೀವಿ. ಬೀಗರು ಬಂದಾರ ಅಂತೇಳಿ ಶಾಂಡ್ಗೆ ಹಪ್ಪಳ ಇಲ್ಲದಲ್ಲಿ ಇವೆಲ್ಲ ತಂತಂದು ವ್ಯವಸ್ಥೆ ಮಾಡ್ತೀವಿ. ಬೀಗರುಂಬೋದಿನಲ್ಲಿ ಯೋಗಿ ತವ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿದ ಅನ್ನವ ಯೋಗಿಗಿಲ್ಲೆಂದವಗೆ ಕಾಗೆ ಜನ್ಮ ಸರ್ವಜ್ಞ ಅಂತ. ಕರೆಕ್ಟ್ ಹೇಳ ನಾವು ಸರ್ವಜ್ಞ, ಎಲ್ಲ ಸರ್ವಜ್ಞ. ಕಾಗಿ ಜನ್ಮನ ನಿನಗಂತ. ಹೌದು, ಬೀಗರಿಗೆ ನೀಡಿದ ಅನ್ನ ಯೋಗಿಗಿಲ್ಲೆಂದವಗೆ ಕಾಗೆ ಜನ್ಮ ಸರ್ವಜ್ಞ ಅಂತ. ಕರೀನ ಹಂಗ ನಾವು ಎಂತಾದ್ರ ತಂದೆ ಅಂದ್ರೆ ನೋಡಿ ನಿನ್ ಮತ್ ಅಂತಿದ್ರು ಅದು. ನಮ್ಮ ಹುಡುಗರು ಅಂತದ್ ಇಂಥ ತಿನ್ನುವಲ್ಲಿ ಅಂತ ಉಣ್ಣುವ ಬಂದು ನೋಡ್ತಿದ್ರ ಅವ್ರ ಅಜ್ಜಾರು. ಉಣ್ಣುವಾಗ ಬಂದ ಯಾರು ಅಡಿಗೆ ಪಾಳೆ ಇರ್ತೈತೆಲ್ಲ, ಏನ್ ತಂದಾರ ಇವ್ರು ನೋಡ್ತಿದ್ರು. ರಾಜಭೋಗ ಅಜ್ಜವ್ರು ಇದ್ದಾಗ ಹಂಗ ಬಂತು ನಮ್ದೆಲ್ಲ. ಯಾವುದಕ್ಕೂ ಏನು ಗೊತ್ತಿಲ್ಲ ಅಂತದನ್ನು ಎಂದು ನಮ್ಮ ಜನ್ಮ ಜನ್ಮಾಂತರ ನಮಗೇನು ಸಿಗುದಿಲ್ಲ. ಯಾವಾಗ ಶರೀರ ಬಿಟ್ಟು ಅವಾಗ ಹೋಗ್ತದ. ಈಗ ಅವ್ರು ಕೂಡ ಹೋದಾಗದ ನಡೀತೈತಿ. ಹೌದಿಲ್ಲ? ಅಂದ್ರೆ ಅದು ಹೆಂಗೈತಿ ಅಂತ. ಅಜ್ಜವ್ರು ನಮ್ಮ ಹುಡುಗರು ಅಂತದ್ ಇಂಥ ತಿನ್ನುವಲ್ಲ, ಮತ್ತೆ ಎಂಥವ್ರು ತಂದ್ರೆ ನೋಡಿ ಅಂದ್ರೆ ಮತ್ತೆ ಅಂತಿದ್ರು ಅಜ್ಜವ್ರು. ಅದೊಂದು ಭೋಗ, ಹಿಂದಿನ ಜನ್ಮದ ಇದು ಪುಣ್ಯ. ಮಹಾತ್ಮರ ಸಂಪರ್ಕ ಏನ್ ತಿನ್ನುವುದಂತ ದೊಡ್ಡ ಇದು. ಅಂತ ಭೋಗ ಎಂದು ಜನ್ಮಕ್ಕೆ ಜನ್ಮಾಂತರ ಸಿಗುದು ಅಜ್ಜವ್ರ ಸಂಪರ್ಕದಾಗಿದ್ದಾಗ. ಅಷ್ಟಾನು ಭೋಜನ ಹೆಂಗಾಗ್ಯಾರ ನೋಡ್ಲಿ ಇವ್ರು ಅಂತಿದ್ರು. ಅಲ್ಲಿ ನಾಗನೂರಾಗ ಇದ್ದಾಗ ಹೋಗಿ ನೋಡ್ಲಿ ಹಂಗದ ತಿಂತೀನಿ ಹಂಗ ಗೂಡಿ ಆಗ್ಯಾರ ಇವ್ರು ಅಂತಿದ್ರು. ಅವಾಗ ಹಿಂಗ ಕಡ್ಲಿ ಸುಗ್ಗಿ ಗೋಧಿ ಸುಗ್ಗಿ 10 ಜನ ಹೋಗವ ನಸಕ್ನ ನಾವು ವಾಕಿಂಗ್ ಹೋಗವ ನಮ್ಮಂತ ನಾನು ಜಿಗದಾಡ್ಕೊಂತ ಹೋಗವ್ರನ್ನ ಹೆಂಗಾಗ್ಯಾರ ನೋಡ್ಲಿ ಇವ್ರು. ಎಲ್ಲಾರಿಗೂ ಬರ್ತೈತೆ ಅಲ್ಲಿ, ಅದು ನಶೀಬ್ ಬೇಕು, ಎಲ್ಲರಿಗೂ ಬರುದಿಲ್ಲ. ಇವತ್ತೊಬ್ಬ ಅಂತಿದ್ದ, ಈಗೇನಾದ್ರು ಚೆನ್ನಾಗೆಲ್ಲ ಮಾತಾಡೋರಲ್ಲ, ಏನಂದ್ರು ಅನ್ನವ್ರ ಚಲೋ ಹಂಗೆ ಹಾಕಿದ್ರೆ ಎಷ್ಟು ಚೈನಿ ಮಾಡ್ತಾನಲ್ಲಿ ಅವನವ್ರ. ಒಂದಿಷ್ಟ ಹರಕ ಏನ್ ಕಡಿಮೆ ಆಗೈತೆ ನೋಡ್ಲಿ ಹೋಗಿ ಹಂಗ ಹಾಕೊಂಡು ಹೊಡ್ಯಾಡ್ತಾನ ಅಂತ. ಹೌದಿಲ್ಲ? ಹೆಂಗಾರ ಅನ್ನವ್ರ ಅನ್ನೋ ಮುಚ್ಚಾಕ ಎಂದೂ ಆಗುದಿಲ್ಲ. ಎಂತ ಮಹಾತ್ಮರನ್ನು ಬಿಟ್ಟಿಲ್ಲ, ಇನ್ನು ಸಾಮಾನ್ಯ ಜನರ ಪಾಡಿ. ಅದಕ್ಕೆ ಅಂಥವ್ರಿಗೆಲ್ಲ ಅಂಜಾಕ್ ಹೋಗ್ಬೇಡಂತ. ಕಾಯಿ ಅಂತೆ ಗುಬ್ಬಿಚ್ಚು ಅಂತೆ ನಿರಂಜನ ಅಪ್ಪ ಅಂತಿದ್ರ ಅಂತದಕ್ಕೆಲ್ಲ ಹೆದರಿರಿ. ಹಂಗೆ ಹೌದು, ನೀವು ಬರೋಬ್ಬರಿ ಇಲ್ಲ ಅಂದ್ರೆ ಕಾಂದ್ರೆ ಲೋಳೆ ಎತ್ತು ಹುಣ್ಣಾಗಿದ್ದು ಹೆದರ್ತೈತಿ, ಅದು ಕುಕ್ಕಾಕ್ ಬರ್ತೈತಿ ಅಂತ. ನಿನಗ ಯಾವ್ದು ಇರ್ಲಿಲ್ಲ ಅಂದ್ರೆ ಗಾಯ ಇರ್ಲಿಲ್ಲ ಅಂದ್ರೆ ನೀ ಯಾಕೆ ಹೆದರ್ತಿ? ನಿನ್ನಲ್ಲಿ ಯಾವ ನ್ಯೂನ್ಯತೆ ಇರ್ಲಿಲ್ಲ ಅಂದ್ರೆ ಹೆದರು ಕೆಲಸ ಏನೈತಿ? ಏನ್ ಬೇಕಾದ ಹೋಗೋ ಅಂದ್ರೆ ಹೋಗೋ ಅಂತ ಹೇಳು, ಮುಂಗ ಎಣ್ಣೆ ಹಚ್ಚಿ ಹೋಗ್ಕೊ.
ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಂದ್ರೆ ವಿವೇಕ ವೈರಾಗ್ಯ ಅಭ್ಯಾಸದಾಗ ತೊಡಗು. ಇವೆಲ್ಲಿ ಸಿಗ್ತಾವ ಅಂದ್ರೆ ಸತ್ಸಂಗದೊಳಗೆ ಸಿಗ್ತಾವ. ಸತ್ಸಂಗ ಅಂದ್ರೆ ಬ್ರಹ್ಮನಿಷ್ಠ ಅನುಭವಗಳ ಸಂಘ, ಸದ್ವಸ್ತುವಿನ ಅನುಭವವನ್ನು ಪಡೆದಂತಹ ಮಹಾತ್ಮರ ಸಂಘ, ಅದು ಸತ್ಸಂಗ. ನೀವು ಅಭ್ಯಾಸ ಮಾಡ್ಕೊಂಡು ಪುಸ್ತಕ ಪಾಂಡಿತ್ಯ ಕಲ್ಕೊಂಡು ಶಬ್ದ ಪಾಂಡಿತ್ಯದಿಂದ ಯಾಕ್ರಿ ಆ ಅನುಭವ ಅಲ್ಲ. ಪಾಂಡಿತ್ಯ ಪ್ರದರ್ಶನ ಮಾಡ್ತಿರ್ತಾರೆ, ಹಾಡೋದು ಬಾರಿಸೋದು, ಜನರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಿರ್ತಾರೆ. ಅದೊಂದು ಕಲಾ. ಏನ್ ನಿನ್ನಲ್ಲಿ ವಿವೇಕ ಜಾಗೃತ ಆದಾಗ ವೈರಾಗ್ಯ ಬರ್ತದೆ. ವೈರಾಗ್ಯ ಉದಯ ಆತಂದ್ರೆ ಈ ವಿಕ್ಷೇಪ ದೋಷಗಳು, ಮಲ ವಿಕ್ಷೇಪ ದೋಷಗಳು ಹೋಗ್ತಾವ, ಅಜ್ಞಾನ ಆವರಣ ಭಂಗ ಆಕೈತಿ. ಅದಕ್ಕೆ ಯಾವಾಗಲೂ ಆತ್ಮವಿಚಾರವನ್ನು ಬಿಟ್ಟಿರ್ಬಾರ್ದು. ಇದು ಯಾವಾಗಲೂ ನಡೀತಿತ್ತು ಅಂದ್ರೆ ಅನಾತ್ಮವಿಚಾರ ಬರ್ಬಾರ್ದನೇ ಇಲ್ಲ. ಅದು ಏನ್ ಅವಾಗ ನಿನಗೆ ಇದರ ಅನುಭವದಾಗ ಇರಾಕ್ತದೆ. ಯಾವಾಗಲೂ ಆರಾಮ ಇರ್ಬೇಕನ್ನೋ ಹಂಗಿದ್ರೆ ಯಾವಾಗಲೂ ಇದರ ಚಿಂತನದಾಗ ನಿಲ್ತೊಡೋದು. ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಮಾನವ ಮಾಡ್ತಕ್ಕಂಥ ಕೆಲಸ ಅಂದ್ರೆ ಇದು ಆತ್ಮವಿಚಾರ ಒಂದ. ಏನ್ ಬಾಕಿ ಏನ್ ಮಾಡಿದ್ರು ಲಾಭ ಇಲ್ಲ. ನಿಮ್ಗೆ ಆನಂದ ಯಾವ ವಿಷಯಗಳ ಸಂಪರ್ಕದಿಂದನೂ ಅದು ಸಿಗುದಿಲ್ಲ. ಅಂತ ವಿಷಯದಲ್ಲಿ ಜರ ಸಿಕ್ಬಿಟ್ಟಿದ್ರೆ ಆ ವಿಷಯ ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ಹೌದಿಲ್ಲ? ವಿಷಯದನ್ನ ಸುಖ ಸಿಕ್ಬಿಟ್ಟಿದ್ರೆ ಆ ವಿಷಯ ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ಆ ವಿಷಯಗಳ ಸಂಬಂಧ ಇಲ್ಲೇ ನಾವು ದಿನನಿತ್ಯ ಅನುಭವ ಮಾಡ್ತೀವಲ್ಲ. ಭೋಗ ವಸ್ತುಗಳ ಸಂಬಂಧ ಇಲ್ಲೇ ಭೋಗಗಳ ಮೇಡಿಲ್ಲದ ಸವಿಯುವ ಸವಿ ಯಾವುದು? ಯಾವ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಈ 5 ವಿಷಯಗಳ ಸಂಬಂಧ ಇಲ್ಲೇ ಆನಂದದ ಅನುಭವ ಮಾಡ್ತೇವಲ್ಲ. ಅಂದ್ರೆ ಅದನ್ನ ಅವಲಂಬಿಸಿಕೊಂಡದಿಲ್ಲ. ಅದನ್ನ ಅವನು ಇದ್ದಾಗ ಸುಖ ಸಿಕ್ಬಿಟ್ಟಿದ್ರೆ ಅವು ಇಲ್ದಾಗ ತೋರ್ಬಾರ್ದಾಗಿತ್ತು. ಇದ್ದೆತ್ತಾಗ ಯಾವ ಇಲ್ಲ, ಅಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಮೋಸಿ ನೋಡೋದಿಲ್ಲ, ಮುಟ್ಟೋದಿಲ್ಲ, ಯಾವ ಇಲ್ಲ ಅಲ್ಲ. ಅಲ್ಲಿ ಎಷ್ಟು ಆರಾಮಿದ್ದಿ ಅಂದಿಂದ ನಿಜವಾದ ಆನಂದ ಅದನ್ನು ಅವಲಂಬಿಸಿಕೊಂಡದಿಲ್ಲ. ಹೌದಿಲ್ಲ? ಬಾಹ್ಯ ವಸ್ತುಗಳನ್ನ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತಿದ್ರು. ಹ್ಯಾಪಿನೆಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತ. ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅದು ಅವಲಂಬಿಸಿಕೊಂಡಿಲ್ಲ. ಅದು ಸ್ವತಂತ್ರವಾಗೈತಿ, ಸ್ವಯಂ ಸಿದ್ಧವಾದದ್ದೈತಿ. ಅದನ್ನ ಏನಾರ ಮಾಡಿ ಹೊಂದಬೇಕಾಗಿಲ್ಲ. ಕರ್ಮದಿಂದ ಅದು ದೊರೆಯುವುದಲ್ಲ. ಸಿದ್ಧವಾಗಿರ್ತಕ್ಕಂಥ ಅದಕ್ಕೆ ಅದನ್ನ ನೆನಪಡು ಹೊಂದಬೇಕ್ರಿ. ಮೋಕ್ಷ ಅಂದ್ರೆ ಎದ್ದಾಗ ಬಿದ್ದಾಗ ಯಾವಾಗಲೂ ರೆಡಿ ಇದ್ದ ಸಿದ್ಧನ ನೆನೆದು ಅಂದ್ರೆ ರೆಡಿ ಇದ್ದದ್ದನ್ನ ನೆನೆದು ಹೊಂದಬೇಕ್ರಿ. ಮೋಕ್ಷ ಮುಕ್ತ ಆಗ್ಬೇಕಪ್ಪ. ರೆಡಿ ಇದ್ದದ್ರ ಕಡೆ ಲಕ್ಷ್ಯ ಇಲ್ಲ. ಏನಾರ ಮಾಡಿ ಹೊಂದಬೇಕಂತೀನಿ ಮೋಕ್ಷ. ನೀನು ಮಾಡುವ ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ಬುದ್ಧಿವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನ ಅನುಭವ ಮಾಡ್ಬೇಕಾಗಿಲ್ಲ. ರೆಡಿ ಇದ್ದದ್ದು ಅದರ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ಅನುಭವ ತಗೊಂಡು ಹೋಗ್ಬೇಕು. ನೀನ ಅದಿ ಅಂತ ತಿಳ್ಕೊ. ಸುಖ ಹೊಂದಬೇಕಂದ್ರೆ ನಾವು ನೀ ಯಾರು ಮೊದಲು ನೋಡ್ಕೋ. ನೀ ಸುಖ ಸ್ವರೂಪ ಹೌದಲ್ಲ ನೋಡ್ಕೋ. ನೀ ಸುಖ ಸ್ವರೂಪ ಅಲ್ಲ ಆದ್ರೆ ಅದನ್ನ ಅವ್ರ ಬೆಣ್ಣೆ ಹತ್ತಿ ಹೋಗು. ನೀನ ಅದರಿಂದ ಅದ್ರ ಬೆಣ್ಣೆ ಹತ್ತು ಕೆಲಸ ಏನೈತಿ? ನೀನು ಆನಂದ ಸ್ವರೂಪದಿಂದ ವಿಷಯಗಳ ಆನಂದ ಸ್ವರೂಪ ಅಂತ ಅವ್ರ ಬೆಣ್ಣೆ ಹತ್ತಿ ಹಂಗ ತಿರ್ಗಾಕತ್ತಿಯಲ್ಲ ಜನ್ಮ ಜನ್ಮಾಂತರ. ನಿನ್ನಲ್ಲಿರುವ ಸುಖವನ್ನು ಮರೆತ ನೀನ ಅದೇನೋ ತಿಳ್ಕೊಳ್ಳಲಿ. ಅದಿಲ್ಲ, ಅದ ಒಂದು ದೊಡ್ಡ ಪಾಪ ನಿನಗೆ. ಆ ಸುಖ ಸ್ವರೂಪನ ನಾನು ಅಲ್ಲ ಅನ್ನೋದ ಮಹಾಪಾಪ. ಅದಕ್ಕೆ ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂತ. ಈ ದೇಹ ನಾನು ಎನ್ನುವುದೇ ಮಹಾಪಾಪ. ಈ ದೇಹ ತಾದಾತ್ಮ್ಯ ಭಾವದಿಂದನೇ ಎಲ್ಲ ಅನರ್ಥಗಳು, ದುಃಖಗಳು ನಮಗೆ ಘಟಿಸ್ತವೆ. ದೇಹ ಭಾವ ಅಂದ್ಕೂಲೆ ಬರ್ತಾವಲ್ಲ ಹಸಿವ ತರಿಸಿಗಳ ಭಾವ, ಮೈಥುನ ಭಾವ. ದೇಹ ಭಾವ ಬಂದಾಗ ಹೌದಿಲ್ಲ, ನಿದ್ದೆ ಎತ್ತದಾಗ ದೇಹ ಭಾವ ಇದ್ದಿದ್ದಿಲ್ಲ. ಅವಾಗ ಹಸಿವ ತರಿಸಿಗಳ ಭಾವ ಇಲ್ಲ, ಮೈಥುನ ಭಾವ ಇಲ್ಲ, ನಾವು ಅನರ್ಥಗಳಿಲ್ಲ. ಇನ್ನೊಬ್ರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ಬುದ್ಧಿಯಲ್ಲಿ ಯಾರು ಬರ್ತದೇನೆ? ಕಸ್ಕೋಬೇಕಪ್ಪ, ಇನ್ನೊಬ್ರು ತುಡುಗು ಮಾಡ್ಬೇಕು, ಮೋಸ ಮಾಡ್ಬೇಕು ಅನ್ನೋ ಭಾವ ಇಲ್ಲ. ಹೊಟ್ಟೆ ಕಿಚ್ಚು ಪಡುವ ಭಾವ ಬರೋದಿಲ್ಲ ನಿನಗೆ. ಈ ದೇಹ ಭಾವದಿಂದ ಎಲ್ಲ ಅನರ್ಥಗಳು. ದೇಹ ಭಾವ ನಳಿ ದುಃಖದ ಕೇಡು ಅಂತ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಈ ದೇಹ ತಾದಾತ್ಮ್ಯ ಭಾವ. ಅದಕ್ಕೆ ಮೊದಲು ಈ ದೇಹದ ಸಂಬಂಧ ತಪ್ಪಿಸ್ಬೇಕು. ಅಡಕಲ ಗಡಿಗೆಯಾಗಿ ಬುಡ್ಕಿನ ಗಡಿಗೆ ಹೊಡೆದ್ ಬಿಟ್ಟ ಅಂದ್ರ ಯಾಕ್ರಿ ಒಂದೊಂದ ಇಳ್ಕೊಳ್ಳೋ ಕೆಲಸ ಏನಾಯ್ತು? ಮ್ಯಾಗರ ಮ್ಯಾಗ ಗಡಿಗೆ ಇಡ್ತಿದ್ರು ಮೊದಲು, ಅಡಕಲ ಗಡಿಗೆ. ಹೌದಿಲ್ಲ? ಮೊದಲಿನ ಕಾಲ ಇತ್ತು ಅವಾಗ ಗಡಿಗೆ ಒಟ್ಟೋದು. ಹೌದಿಲ್ಲ? ಈಗ ಅದು ಹೋಗ್ಯಾತಿ ಬಿಡೋದು. ಗಡಿಗೆ ಕುಂಬಾರ ಬಂದ್ರೆ ಗಡಿಗೆ ಮಾಡಿ ಮ್ಯಾಗರ ಮ್ಯಾಗ ಇಟ್ಟವನ್ನ ಅದು ಯಾಕೆ ಇಡ್ತಿದ್ರು ಅಂದ್ರೆ
ಅದ್ರಾಗ ಹುಳಗಳು ಹೋಗಬಾರ್ದಂತ. ಹೌದಿಲ್ಲ? ಹಂಗೆ ಒಗಾತಿ ಮಾಡಿ ಇರ್ತಿದ್ರು ಅವನ್ನೆಲ್ಲ. ಹಂಗೆ ಬುಡಕಿನ ಗಡಿಗೆನ ಇದು ದೇಹ. ಇದ್ರ ಮ್ಯಾಗ ಉಣಿಕಿದ್ವು ಎಲ್ಲ ಅಡಕಲ ಗಡಿಗೆ. ನಾವು ಬುಡಕಿನ ಗಡಿಗೆ ಶರೀರನ ಹೊಡೆದ್ ಬಿಟ್ರೆ ತಮ್ಮನ್ ತಪ್ಪಿಸ್ಕೊಂಡ್ರೆ ಎಲ್ಲ ಹೋಗ್ಬಿಡ್ತದೆ. ಅಡಕಲ ಗಡಿಗೆ ಆಗಿನ ಬುಡಕಿಲ ಗಡಿಗೆ ತೆಗೆದು ಬಿಟ್ಟದ್ರೆ ಈ ದೇಹ ಭಾವನ ತೆಗೆದು ಬಿಟ್ಟದ್ರೆ ಎಲ್ಲ ದುಃಖಗಳು ಹೋಗ್ಬಿಡ್ತವೆ. ಏನ್ ದೇಹ ಭಾವ ನಡಿಯೇ ದುಃಖದ ಕೇಡು ಅಂತ. ಏನ್ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ದೇಹ ತಾದಾತ್ಮ್ಯ ಭಾವ, ದೇಹ ನಾನನ್ನು ತಪ್ಪು ತಿಳುವಳಿಕೆ. ಇದನ್ನು ಕಳ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಿರಂತರ ನೀನ್ ಯಾರು ಅನ್ನೋದನ್ನ ವಿಚಾರ ಮಾಡಿ ನೋಡು. ದೇಹ ತಾದಾತ್ಮ್ಯ ಭಾವ ಕಳ್ಕೋಬೇಕಾತಂದ್ರೆ ಅಭ್ಯಾಸ ನಿರಂತರ ಮಾಡಿದಾಗ ಇದು ಬರ್ತೈತೆ. ಬಿಡೋಟ್ರಿ. सकल साधु संत महाराज